ಅವ್ರು ಸೋತ್ರೆ ನಿಮ್ಗೇನ್ ನಷ್ಟ? ಒಂದ್ ವೇಳೆ ನಿನ್ ಗಂಡ ಗೆದ್ದ ಅನ್ಕೋ, ಒಂದ್ ವಾರದೊಳಗೆ ಮತ್ತೆ ಬೈ ಎಲೆಕ್ಷನ್ ಆಗತ್ತೆ. ಯಾಕೆ ಅಂತ ಹೇಳ? ದಿನ ಹೋದ ಹಾಗೆ ನಿನ್ ಗಂಡ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ದಾರಿ ಮಧ್ಯದಲ್ಲಿ ದೊಡ್ಡ ವೆಹಿಕಲ್. ನಿನ್ನ ಗಂಡ ರೋಡ್ ಮೇಲೆ ಸೈಕಲ್ ತುಳ್ಕೊಂಡು ಹಾಗೆ ಬರ್ತಿರ್ತಾನೆ. ಸಡನ್ ಆಗಿ ಆ ವೆಹಿಕಲ್ ಲೈಟ್ ಹತ್ಕೊಳ್ಳತ್ತೆ. ನಿನ್ ಗಂಡ ಹಾಗೆ ಬರ್ತಿದ್ದಾನೆ. ವೆಹಿಕಲ್ಲು ಬರ್ತಿದೆ, ಅವನು ಬಂದ. ವೆಹಿಕಲ್ಲು ಬಂತು, ಅವನು ಬಂದ. ವೆಹಿಕಲ್ಲು ಬಂತು. ಗುದ್ಕೊಂಡ್ಬಿಟ್ಟ, ಸತ್ತೋಗ್ಬಿಟ್ಟ. ನಿನ್ನ ಅರ್ಶನ ಕುಂಕುಮದ ಮೇಲೆ ಟೈರ್ ಹತ್ತತ್ತೆ, ನಿನ್ ಬಳೆ ಒಡೆದೋಗತ್ತೆ. ಫ್ಯಾಕ್ಟ್ರಿಲಿ ನಿನ್ ಕೆಲಸ ಇರುತ್ತೆ, ಆದ್ರೆ ಮನೇಲಿ ನಿನ್ ಜಾತಕ ಬದಲಾಗಿ ವಿಧವೆ ಆಗ್ಬಿಡ್ತೀಯ. ನಿನ್ನ ಗಂಡ ಲೀಡರ್ ಆಗ್ಬೇಕೋ ಅಥವಾ ನೀನ್ ವಿಧವೆ ಆಗ್ಬೇಕೋ ತೀರ್ಮಾನ ಮಾಡು. ಏನ್ ಪಾವನಿ ಸಮಾಚಾರ? ಒಂದ್ ವಿಷಯ ಕೇಳ್ತೀನಿ, ನಿಜ ಹೇಳ್ತೀರ ಚಿಕ್ಕಮ್ಮ? ನಾನು ಯಾವತ್ತೂ ಬದಲಾಗಿದ್ದೀನಿ, ಸುಳ್ಳು ಹೇಳೋದನ್ನ ನಿಲ್ಸಿದ್ದೀನಿ. ನೀವು ನಿಜವಾಗ್ಲೂ ಬದಲಾಗಿದ್ರೆ ನಿಮ್ಮೇಲೆ ಆಣೆ ಇಟ್ಟು ನಿಜ ಹೇಳಿ, ಆ 50 ಲಕ್ಷ ಎಲ್ಲಿ? ನನಗ್ ಗೊತ್ತಿಲ್ಲ. ನಿಮಗ್ ಗೊತ್ತು ಅಂತ ನಂಗೆ ಗೊತ್ತು. ಜೀವನದಲ್ಲಿ ಇದೊಂದ್ಸಲ ಆದ್ರೂ ನಿಜ ಹೇಳಿ. ಹೇಳ್ತೀನಿ. ಆ ದುಡ್ಡನ್ನ ನಿಮ್ ರೂಮಿಂದ ಚಾಮುಂಡಿ ಕದ್ಬಿಟ್ಟಿದ್ಲು. ಚಾಮುಂಡಿ ರೂಮಿಂದ ನಾನ್ ಕದ್ಬಿಟ್ಟೆ. ನಾನ್ ಕದ್ದಿದ್ದನ್ನ ಇನ್ಯಾರೋ ಕದ್ದಿದ್ದಾರೆ. ಇವಾಗ ದುಡ್ಡು ಯಾರ ಹತ್ರ ಇದೆಯೋ ನಿಜವಾಗ್ಲೂ ಗೊತ್ತಿಲ್ಲ. ನಿನ್ಮೇಲಾಣೆ. ನಿಜವಾಗ್ಲೂ ನೀವು ಬದಲಾಗಿದ್ರೆ ನೀವ್ ಆ ದುಡ್ಡು ಕಳ್ತನ ಮಾಡ್ತಿರ್ಲಿಲ್ಲ ಚಿಕ್ಕಮ್ಮ. ಬುದ್ಧಿ ಕೈ ಕೊಟ್ಟು ತಪ್ಪು ಮಾಡ್ಬಿಟ್ಟೆ ಕಣೆ. ಚಾಮುಂಡಿ ಕೈಯಿಂದ ಆ ದುಡ್ಡು ತಗೊಂಡು ಭಾಸ್ಕರ್ಗೆ ಕೊಡೋಣ ಅಂತಿದ್ದೆ. ಬುದ್ಧಿ ಇಲ್ದೆ ಆ ಹಾರಿಕಾ ರೂಮಲ್ಲಿ ಬಚ್ಚಿಟ್ಬಿಟ್ಟೆ. ಹಾರಿಕಾ ರೂಮಲ್ಲಿ ಬಚ್ಚಿಟ್ರಾ? ಹೌದಮ್ಮ. ಅದಕ್ಕೆ ಆ ದುಡ್ಡು ಜೋಪಾನವಾಗಿದೆಯೋ ಇಲ್ವೋ ಅಂತ ದಿನಕ್ಕೆ 2 ಸಲ ಗುಡ್ಸೋ ನೆಪದಲ್ಲಿ ಆ ರೂಮ್ಗೆ ಹೋಗಿ ದುಡ್ಡು ನೋಡ್ಕೊಂಡ್ ಬರ್ತಿದ್ದೆ. ಇವತ್ತು ಗುಡ್ಸೋದಕ್ಕೆ ಅಂತ ಹೋದಾಗ ಅಲ್ಲಿ ದುಡ್ಡೇ ಕಾಣಿಸ್ಲಿಲ್ಲ. ನಾವು ನಮ್ ಕಾರಲ್ಲೇ ಹೋಗ್ಬೇಕು. ತಕ್ಷಣ ಭಾವಂಗ್ ಫೋನ್ ಮಾಡಿ ಎಲ್ಲಿದ್ದಾರೋ ತಿಳ್ಕೊಳ್ಳಿ. ಯಾವ ಕಾರ್ ಆದ್ರೇನು? ಯಾಕಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಅವಾಗ್ಲೇ ಅವ್ರ ಕಾರು ನಮ್ಮವ್ರು ತಗೊಂಡ್ ಹೋದ್ರು ಅಂತ ಹಾರಿಕಾ ಟೆನ್ಷನ್ ಮಾಡ್ಕೋತಿದ್ಲು. ಒಂದ್ ವೇಳೆ ಹಾರಿಕಾನೇ ಆ ದುಡ್ಡನ್ನ ಆ ಕಾರಲ್ಲಿ ಬಚ್ಚಿಟ್ಟಿದ್ರೆ? ಹಾ ಕರೆಕ್ಟ್. ಅವಳೆ ದುಡ್ಡನ್ನ ಕದ್ಬಿಟ್ಟು ಕಾರಲ್ಲಿ ಇಟ್ಟಿರ್ತಾಳೆ. ಏನಾಯ್ತು ಪದ್ಮ ನಿನ್ಗೆ? ಯಾಕೆ ಹೀಗ್ ಮಾಡ್ದೆ? ಏನಾಯ್ತು ರವಿ? ನೋಡಿ ಅತ್ಗೆ, ನಾನ್ ನಾಮಿನೇಷನ್ ಹಾಕೋಕ್ ಹೋದ್ರೆ ಪದ್ಮ ಬಂದು ನಾಮಿನೇಷನ್ ಪೇಪರ್ನ ಹರ್ದಾಕಿರ್ಲು. ನಾನ್ ಕಂಟೆಸ್ಟ್ ಮಾಡಲ್ಲ ಅಂತಾನು ಹೇಳ್ಬಿಟ್ಲು. ರವಿ ಕಂಟೆಸ್ಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಪದ್ಮ? ನಮ್ಗೆ ಯಾರು ಇಲ್ಲ ಅಕ್ಕ. ನಂಗೆ ಇವ್ರಿಗೆ ನಾನ್ ಮಾತ್ರನೇ. ನಾಳೆ ಏನಾದ್ರೂ ಆಗ್ಬಾರದಾದ್ರೆ ಇಬ್ರ ಜೀವನನು ನಾಶ ಆಗ್ಬಿಡುತ್ತೆ. ಅಷ್ಟಕ್ಕೂ ಯಾಕೆ ಭಯ ಪಡ್ತಿದ್ಯಾ? ಎಷ್ಟೋ ಧೈರ್ಯ ಇರೋ ಭಾವನೆ ಸೈಲೆಂಟ್ ಆಗಿದ್ದಾರೆ. ಬೆಲೆ ಬಾಳೋ ಆಸ್ತಿ ತ್ಯಾಗ ಮಾಡ್ಬಂದು ಒಬ್ಬ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಫ್ಯಾಕ್ಟರಿ ಓನರ್ಸ್ಗೆ ಹತ್ತಿರದ ಸಂಬಂಧಿ ಆದ್ರೂನು ಭಾವನವರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಿಲ್ಲ. ಅಂಥದ್ರಲ್ಲಿ ನಮಗೆ ಯಾಕ್ಬೇಕ್ರಿ? ನಾವೀಗಾಗ್ಲೇ ಕಷ್ಟದಲ್ಲಿದ್ದೀವಿ. ಕೆಲಸ ಮಾಡ್ದಿದ್ರೆ ಜೀವನ ನಡೆಯಲ್ಲ. ನಮಗೆ ಈ ರಾಜಕೀಯ ಜಗಳ ಎಲ್ಲ ಬೇಕಾ? ಪದ್ಮ, ಏನೂ ಆಗಲ್ಲ. ಸುಮ್ನೆ ಯಾಕೆ ಭಯ ಪಡ್ತೀಯಾ? ಬೇಡ ಅಕ್ಕ. ಹೋರಾಡೋ ಶಕ್ತಿ ಧೈರ್ಯ ಇದ್ರೂನು ಭಾವ ಯಾಕೆ ಸೈಲೆಂಟ್ ಆಗಿದ್ದಾರೆ?
ನಿಮಗ್ ಹೋಲ್ಸಿದ್ರೆ ನಾವು ತುಂಬಾನೇ ಸಣ್ಣವರು. ನಮ್ಗೆ ಈ ಹೋರಾಟ ಎಲ್ಲ ಬೇಡ. ಒಳ್ಳೆ ತೀರ್ಮಾನನೇ ತಗೊಂಡಿದ್ಯಾ ಪದ್ಮಾ. ನಿನ್ನ ಗಂಡ ನಾಮಿನೇಷನ್ ಹಾಕೋದ್ ನಿಲ್ಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಅದು ಅಲ್ಲದೆ ನನ್ನ ವಿರುದ್ಧ ನಿಂತ್ಕೋಬೇಕು ಅಂದ್ರೆ ಅವನು ಗಂಡಸಾಗಿರ್ಬೇಕು. ಏನು ಅಂದ್ರೆ ಈ ಫ್ಯಾಕ್ಟ್ರಿಲಿ ನನ್ನ ಬಿಟ್ರೆ ಬೇರೆ ಗಂಡಸೇ ಇಲ್ಲ. ನನ್ನ ಎದುರು ಹಾಕೊಳ್ಳೋ ದಮ್ಮು ಧೈರ್ಯ ಯಾವನ್ಗೂ ಇಲ್ಲ. ಇಲ್ಲಿ ನಾನೇ ಲೀಡರು. ನನ್ನ ಬಿಟ್ರೆ ಯಾವನೂ ಇಲ್ಲ, ಯಾವನೂ ಬರಲ್ಲ. ಯಾವನಾದ್ರೂ ಇದ್ರೆ ಸಂಜೆ ತನಕ ಟೈಮ್ ಇದೆ. ನನ್ನ ಸೋಲ್ಸೋ ತಾಕತ್ತಿರೋನು ನಾಮಿನೇಷನ್ ಹಾಕಬಹುದು. ಕೈ ಬಳೆ ತೊಟ್ಟಿರೋ ಗಂಡಸಲ್ದೆ ಮುಖದ ಮೇಲ್ ಮೀಸೆ ಬೆಳೆಸ್ಕೊಂಡು ಪೌರುಷ ಇರೋ ಗಂಡಸಾದ್ರೆ ನನ್ನ ವಿರುದ್ಧ ತೊಡೆ ತಟ್ಟಬಹುದು, ಪೈಪೋಟಿ ಮಾಡಬಹುದು. ಇಲ್ಲ ಅಂದ್ರೆ ನಾನೇ ಯುನಾನಿಮಸ್. ಅಮ್ಮ ದುಡ್ಡು ಸಿಕ್ತು ಅಮ್ಮ. ಯಾವ ದುಡ್ಡು? ಅದೇನಮ್ಮ ಅಖಿಲ್ ನಂಗೆ ಕೊಟ್ಟಿದ್ ದುಡ್ಡು. ನಾನ್ ಕಳೆದೋಯ್ತು ಅನ್ಕೊಂಡಿದ್ ದುಡ್ಡು. ಇಷ್ಟು ದಿನ ನಂಗೆ ಬೇಜಾರ್ ಮಾಡಿಸಿದ ದುಡ್ಡು. ಈಗ ನನಗ್ ಬೇಜಾರಾಗ್ತಿದೆ. ಆ ದುಡ್ಡಿನ ವಿಷಯದಲ್ಲಿ ನಾನ್ ಜೋಪಾನವಾಗಿದ್ದಿದ್ರೆ ನನಗೆ 2ನೇ ಮದುವೆ ಆಗ್ತಿತ್ತು. ಈ ದುಡ್ಡಿಂಗ್ ಎಲ್ ಸಿಕ್ತು? ಕಾರಲ್ಲಮ್ಮ. ಮನೇಲಿ ಕಳ್ದೋ ದುಡ್ಡು ಕಾರಲ್ಲಿ ಹೇಗ್ ಸಿಕ್ತು? ಅದೇ ಗೊತ್ತಿಲ್ಲಮ್ಮ. ಅನು, ಕೀರ್ತಿ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ದೊಡ್ಡಪ್ಪ, ನೀವ್ ಹೇಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಮ್ಮ. ನೀವ್ ಈ ಮನೆ ಕಾಲಿಟ್ರಿ, ಕಳುವ ದುಡ್ಡು ಸಿಕ್ಬಿಡ್ತು. ನೀವು ನನ್ನ ಅದೃಷ್ಟ ದೇವತೆಗಳಮ್ಮ, ವಜ್ರದ ಮೂಟೆಗಳು. ಕೈಯಲ್ಲಿ ದುಡ್ಡಿದ್ರೆ ಮೂಗನ್ಗೂ ಮಾತು ಬರುತ್ತೆ ಅಂತಾರೆ. 2 ದಿನದಿಂದ ಮೌನವಾಗಿದ್ದ ಭಾಸ್ಕರ್ ಅರಳು ಹುರಿದಂಗ್ ಮಾತಾಡ್ತಿದ್ದಾನೆ. ಏನ್ ಮಾಡೋದು? ರೀ, ದುಡ್ಡು ಸಿಕ್ತು ಅಂತ ಅಖಿಲ್ಗೆ ಕಾಲ್ ಮಾಡಿ ಹೇಳಿದ್ರಾ? ಇಲ್ಲ, ಇವಾಗ್ಲೇ ಕಾಲ್ ಮಾಡ್ತೀನಿ. ಇಲ್ಲಿ ನೋಡು, ಹಾರಿಕಾನೇ ಕಾಲ್ ಮಾಡ್ತಾ ಇದ್ದಾಳೆ. ಹೇಳು ಹಾರಿಕಾ. ಎಲ್ಲಿದ್ದೀರಾ ಭಾವ ನೀವು? ಇನ್ನು ಫ್ಯಾಕ್ಟ್ರಿಗೆ ಬಂದಿಲ್ವಲ್ಲ? ಮನೆಗ್ ಬಂದೆ ಅಮ್ಮ. ಮನೆಗೆ ಯಾಕೆ ಹೋದ್ರಿ? ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದಿದ್ದೆ. ಗುಡ್ ನ್ಯೂಸಾ? ಗ್ರಾಚಾರಕ್ಕೆ ಆ ದುಡ್ಡಿನ ಬ್ರೀಫ್ ಕೇಸ್ ಸಿಕ್ಕಿಲ್ಲ ತಾನೆ? ಒಂದ್ ಸ್ವಲ್ಪ ಫೋನ್ ಅಖಿಲ್ ಕೊಡಮ್ಮ. ಆಯ್ತು ಭಾವ. ಅಖಿಲ್, ನಿಮ್ಮ ಅಣ್ಣ ಮಾತಾಡ್ಬೇಕಂತೆ. ನೀನ್ ಹೋಗಿ. ಓಕೆ ಸರ್. ಹೇಳೋಣ. ಲೋ ಅಖಿಲ್, ದುಡ್ಡು ಸಿಕ್ತು ಕಣೋ. ಯಾವ ದುಡ್ಡು? ಅದೇ ಕಣೋ, ನೀ ನಂಗೆ ಕೊಟ್ಟಿದ್ದ 50 ಲಕ್ಷ. ಎಲ್ಲಿ ಸಿಕ್ತು? ಕಾರ್ ಡಿಕ್ಕಿಲಿತ್ತು. ಕಾರ್ ಡಿಕ್ಕಿನಲ್ಲ. ಆ ಡಿಕ್ಕಿನಲ್ಲಿ ದುಡ್ಡು ಹೇಗೆ ಬಂತೋ ನಂಗೆ ಗೊತ್ತಿಲ್ಲ. ಅನು ಕೀರ್ತಿ ಮನೆಗೆ ಬಂದಿದ್ದಾರೆ. ಬಹುಶಃ ಅವ್ರ ಕಾಲ್ಗುಣದಿಂದಾನೆ ನಂಗೆ ಒಳ್ಳೇದಾಯ್ತು. ಇವರು ನನ್ನ ಅದೃಷ್ಟ ದೇವತೆಗಳು. ಓಕೆ ಅಣ್ಣ, ಐ ವಿಲ್ ಕಾಲ್ ಯು ಬ್ಯಾಕ್. ಸರಿ. ನೀನೇ ಕದ್ದಿದ್ದ? ಸೆನ್ಸ್ ಇದೆಯಾ ನಿಂಗೆ? ಏನಾದ್ರೂ ಮಾಡೋವಾಗ ನಂಗೆ ಹೇಳಬೇಕು, ಇಲ್ಲಾಂದ್ರೆ ಸರಿಯಾಗಿ ಪ್ಲಾನ್ ಮಾಡಬೇಕು. ನಿನ್ ಸ್ವಂತ ಬುದ್ಧಿ ಬಳಸಿ ದುಡ್ಡು ಅವನಿಗೆ ಸಿಗೋ ತರ ಮಾಡಿದ್ಯಾ. ಮಾರ್ನಿಂಗ್ ನೀನು ಆ ಕಾರ್ಗೋಸ್ಕರ ಟೆನ್ಷನ್ ಮಾಡ್ಕೊಂಡಾಗ್ಲೇ ನಂಗೆ ಡೌಟ್ ಬಂತು. ಸಾರಿ ಅಖಿಲ್, ಭಾವ ಆ ಕಾರ್ ತಗೊಂಡು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮ್ ಬ್ಯಾಡ್ ಲಕ್. ಆ ದುಡ್ಡು ಅಡ್ಡ ಇಟ್ಕೊಂಡು ಅವನ್ನ ಸೈಲೆಂಟ್ ಮಾಡ್ಸೋಣ ಅನ್ಕೊಂಡ್ರೆ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟೆ. ಛೇ, ಇವಾಗ ಅವನ್ನ ಹೇಗೆ ಕಂಟ್ರೋಲ್ ಮಾಡೋದು? ಆ ವಿಷಯ ಬಿಡು. ಇಷ್ಟೊತ್ತು ಭಾವ ಏನ್ ಹೇಳಿದ್ರು ಕೇಳಿಸ್ತಾ? ಅನು ಕೀರ್ತಿ ಮನೆಗ್ ಬಂದಿದಾರಂತೆ. ಅವರಿಂದನೇ ಕಳೆದು ಹೋಗಿದ್ದ ದುಡ್ಡು ಸಿಕ್ಕಿದ್ದಂತೆ. ಅವರು ಅದೃಷ್ಟ ದೇವತೆಗಳಂತೆ. ಅದು ನಿಜಾನೇ ಅಲ್ವಾ?
ಆ ಮಕ್ಕಳಿಂದ ಅವ್ರ ಅಪ್ಪನಿಂದ ನಮ್ಗೆ ಆಸ್ತಿ ಸಿಕ್ಕಿದೆ. ಆ ಮಕ್ಕಳಿಂದಾನೇ ಅಣ್ಣನ ಹತ್ರ ನೀನ್ ಕದ್ದಿದ್ದ ದುಡ್ಡು ಮತ್ತೆ ಅಣ್ಣಂಗೆ ಸಿಕ್ಕಿದೆ. ಅವನ್ ನಿಜವಾಗ್ಲೂ ಲಕ್ಕಿ ಫೆಲೋ. ಆ ಮಕ್ಕಳನ್ನು ನಿಮ್ಮಣ್ಣನ್ನು ಹೋಗ್ಲಿದ್ ಸಾಕು. ನಿಮ್ಮಣ್ಣ ಆ ಮಕ್ಕಳ ಜೊತೆ ಪ್ಯಾಚಪ್ ಮಾಡ್ಕೋತಿದ್ದಾರೆ. ನಾಳೆ ಆ ಅಭಿಭಾವನ್ ಜೊತೆನೂ ಪ್ಯಾಚಪ್ ಮಾಡ್ಕೋತಾರೆ. ಅವರಿಬ್ರು ಒಂದಾಗಿ ನಮ್ಮನ್ ಮುಳುಗಿಸ್ಬಿಡ್ತಾರೆ. ಅದನ್ನ ಯೋಚನೆ ಮಾಡು. ನಿನಗೇನ್ ನಡೀತಿದೆ ಅಂತ ಅರ್ಥ ಆಗ್ತಿದ್ಯಾ? ಪ್ಲಾನ್ ಪ್ರಕಾರ ನಿಮ್ಮ ಅಭಿಯಣ್ಣ ವಸು ಅಕ್ಕ ಈ ಫ್ಯಾಕ್ಟ್ರಿಗೆ ಸೇರ್ಕೊಂಡ್ರು. ಇವತ್ತು ಮಕ್ಕಳನ್ನ ಮನೆ ಕಳ್ಸಿದ್ದಾರೆ. ಮತ್ತೆ ಏನೋ ಕುತಂತ್ರ ಮಾಡ್ತಿದ್ದಾರೆ. ಏನ್ ಹೊಸವ್ರೆ ಇದು? ಯಾಕೆ ಈ ರೀತಿ ಮಾಡಿದ್ರಿ? ನೀವ್ ಮಾಡ್ಬೇಕಾದ ಕೆಲ್ಸನ ನಾನ್ ಮಾಡ್ದೆ. ಇದೆಲ್ಲ ನನಗಿಷ್ಟ ಇಲ್ಲ ಅಂತ ಗೊತ್ತಲ್ಲ ನಿಮಗೆ? ಎಲ್ಲ ಇಷ್ಟಪಟ್ಟೆ ಮಾಡಕ್ ಆಗಲ್ಲ ರೀ. ಕೆಲವು ಕಷ್ಟ ಅನ್ಸೋ ಕೆಲ್ಸಗಳನ್ನು ಮಾಡ್ಬೇಕಾಗತ್ತೆ. ನೀವು ನನ್ನ ಹತ್ರ ಒಂದು ಮಾತಾದ್ರೂ ಹೇಳ್ಬೇಕಾಗಿತ್ತು. ನೀವ್ ಹೇಳ್ತಿದ್ದೀರಾ ನನಗೆ? ನೀವೂನು ಹೇಳ್ತಾ ಇಲ್ವಲ್ಲ? ಈ ಎಲೆಕ್ಷನ್ ಬಗ್ಗೆ ನಾನು ನಿಮ್ಮ ಹತ್ರ ಯಾವಾಗೋ ಹೇಳಿದ್ದೀನಲ್ಲ. ನಾನ್ ಹೇಳ್ತಿರೋದು ಎಲೆಕ್ಷನ್ಸ್ ಬಗ್ಗೆ ಅಲ್ಲ. ರಾತ್ರಿ ಮನೆಗ್ ಬಂದಿದ್ದ ಆ ಕಾರಿನ ಬಗ್ಗೆ, ಅದ್ರಲ್ಲಿದ್ದ ಆ ವ್ಯಕ್ತಿ ಬಗ್ಗೆ. ಆ ಕಾರು ಯಾರ್ದು, ಅದ್ರಲ್ಲಿ ಯಾರಿದ್ರು, ಅವ್ರಿಗೂ ನಿಮ್ಗೂ ಏನ್ ಸಂಬಂಧ? ಈ ವಿಷಯಗಳು ಯಾವ್ದನ್ನು ನೀವ್ ನನಗ್ ಹೇಳಲೇ ಇಲ್ವಲ್ಲ ರೀ? ಹೊಸವ್ರೆ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನಿಜವಾಗ್ಲೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಮೊದ್ಲೇ ನಿಮಗ್ ಹೇಳ್ಬೇಕು ಅಂದ್ರಲ್ಲ, ಅದಕ್ಕೆ ಕೇಳಿದ್ದು. ಸಮಯ ಬಂದಾಗ ನಾನೇ ಹೇಳ್ತೀನಂತ ಹೇಳಿದ್ನಲ್ಲ. ಈಗ ನಾನು ಅದೇ ಕೆಲ್ಸ ಮಾಡ್ದೆ. ನಾಮಿನೇಷನ್ ಹಾಕ್ದೆ. ನಿಮಗ್ ಮುಂಚೆನೆ ಹೇಳಲಿಲ್ಲ. ಈಗ ಹೇಳೋಂಥ ಟೈಮ್ ಬಂತಲ್ಲ ಅಂತ ನಿಮಗ್ ಹೇಳ್ದೆ. ಸರಿಯಾಗಿ ಯೋಚನೆ ಮಾಡ್ದೆ. ನೀವೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಣ್ರಿ. ಆ ಕಾರಲ್ಲಿ ಬಂದಿದ್ದ ವ್ಯಕ್ತಿಗಿಂತ ಈಗ ಬರುವಂಥ ಸಮಸ್ಯೆ ದೊಡ್ಡದಾ? ಏನೇ ಮಾಡಿದ್ರು ಯೋಚನೆ ಮಾಡಬೇಕು. ಆವೇಶದಲ್ಲಿ ಮಾಡಬಾರ್ದು. ತಗೊಳ್ಳೋ. ಈ ದುಡ್ಡಿನ ವಿಷಯ ಆಮೇಲೆ ಅಣ್ಣ. ಫಸ್ಟ್ ಇವ್ರನ್ನ ಮನೆಗೆ ಬರೋದಕ್ಕೆ ಯಾರು ಹೇಳಿದ್ದು? ಯಾರೋ ಯಾಕೆ ಬಿಟ್ಕೋಬೇಕು ಅಖಿಲ್? ಇದು ಅವ್ರ ಮನೆನೆ. ಅದು ಆವಾಗ ಅತ್ತೆ. ಇವಾಗಿದು ನಮ್ಮನೆ, ನಮ್ಮ ಆಸ್ತಿ. ಮಕ್ಳ ಮುಂದೆ ಆ ವಿಷಯ ಯಾಕೆ ಹಾರಿಕಾ? ಇಲ್ಲಿ ಇವ್ರ ಮನೆಗೆ ಬಂದಿದ್ದಾರೆ, ಅಲ್ಲಿ ಅವರು ಫ್ಯಾಕ್ಟ್ರಿಗೆ ಬಂದಿದ್ದಾರೆ. ಯಾವ ಜಾಗದಲ್ಲೂ ನಮ್ಮನ್ನ ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ಇರೋದಕ್ಕೆ ಬಿಡಲ್ವಾ? ಇವಾಗ ಏನಾಯ್ತು? ಮಕ್ಕಳು ಗೊಂಬೆಗೋಸ್ಕರ ಬಂದಿದ್ದಾರೆ. ಇವರು ಗೊಂಬೆಗೋಸ್ಕರ ಬಂದಿದ್ದಾರೆ, ಅವರು ದುಡ್ಡಿಗೋಸ್ಕರ ಬಂದಿದ್ದಾರೆ. ಎಲ್ರೂ ಸೇರಿ ನಮ್ಮನ್ನ ನಾಶ ಮಾಡೋದಕ್ಕೆ ನೋಡ್ತಿದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಏನಾದ್ರೂ ಪ್ರಾಬ್ಲಮಾ? ಅವ್ರು ಇರ್ದಿದ್ರೆ ಯಾವ ಪ್ರಾಬ್ಲಮ್ ಇರಲ್ಲ ಅಣ್ಣ. ಆದ್ರೆ ಅವರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ದೊಡ್ಡ ತಲೆನೋವು ಆಗ್ಬಿಟ್ಟಿದ್ದಾರೆ. ಫಸ್ಟ್ ಇವರನ್ನ ಹೊರಗಡೆ ಕಳಿಸಿ. ಇರಿಟೇಟ್ ಆಗ್ತಾ ಇದೆ.
ಮಾತಾಡ್ತಾ ಇದ್ಯಾ ಹಾರಿಕಾ? ಮಕ್ಳ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ಯಾರ್ಯಾರ್ದೋ ಮಕ್ಕಳನ್ನ ನಮ್ಮನೇಲಿ ಕೂರಿಸ್ಕೊಂಡು ಬಿಟ್ಟಿ ಕೂಡ ಹಾಕೋ ಅಗತ್ಯ ಇಲ್ಲಮ್ಮ. ಇವ್ರು ಅಭಿ ಮಕ್ಳು ಕಣೋ. ಆ ಅಭಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಂಥದ್ರಲ್ಲಿ ಅವ್ರ ಮಕ್ಕಳಿಗೂ ಈ ಮನೆಗೂ ಏನ್ ಸಂಬಂಧ? ಏಯ್, ಮರ್ಯಾದೆಯಿಂದ ಹೊರಗಡೆ ಹೋಗಿ. ಹಾರಿಕಾ, ತಿಂತಾ ಇರೋ ಮಕ್ಕಳನ್ನ ಹೋಗು ಅಂತೀಯಾ? ಇನ್ನು ಎಷ್ಟು ತಿಂತಾರೆ ಅದಕ್ಕೆ? ನಮ್ಮ ಆಸ್ತಿ ಎಲ್ಲ ತಿನ್ನೋವರೆಗೂ ಸುಮ್ನಿರು ಅಂತೀರಾ? ಕೂತ ಇದ್ದೀರಲ್ಲ, ಎದ್ದೇಳ್ರೆ. ನಿಮ್ಮನೆಗ್ ತೊಲಗಿ. ಲೇ, ತಿಂತಾ ಇರೋ ಮಕ್ಕಳನ್ನ ಹಾಗನ್ಬೇಡ್ವೆ, ಪಾಪ ಕಣೆ. ಮಧ್ಯದಲ್ಲಿ ಬಾಯ ಹಾಕಿದ್ರೆ ಅವ್ರ ಜೊತೆಲಿ ನಿನ್ನೂ ಆಚೆ ಹಾಕ್ತೀನಿ. ಅಖಿಲ್, ನೀನ್ ಮಾತಾಡ್ಬೇಡಮ್ಮ. ಮಾತಾಡಿದ್ರೆ ನನ್ ಮೇಲೆ ಆಣೆ. ಹೋಗಿ, ಮತ್ತೆ ಈ ಕಡೆ ತಲೆ ಹಾಕ್ಬೇಡಿ. ನಿಂತ್ಕೊಳ್ರೆ. ಆ ಟೆಡ್ಡಿ ಬೆರ್ಸಿ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ಇಲ್ಕೊಡಿ. ಕೊಡಲ್ಲ, ಇವು ನಮ್ ಗೊಂಬೆ. ನಮ್ ಮನೇಲಿರೋ ಗೊಂಬೆ ನಿಮ್ದು ಹೇಗೆ ಆಗತ್ತೆ? ಮರ್ಯಾದೆಯಿಂದ ಕೊಡ್ತಿರೋ ಇಲ್ವೋ? ಅವ್ರನ್ನೇನ್ ಕೇಳ್ತೀಯ ಹಾರಿಕಾ? ಬಲವಂತವಾಗಿ ಕಿತ್ಕೋ. ಇವತ್ತು ಗೊಂಬೆ ತಗೊಂಡು ಹೋಗ್ತಾರೆ, ನಾಳೆ ದುಡ್ಡು ಒಡವೆ ತಗೊಂಡು ಹೋಗ್ತಾರೆ. ದೊಡ್ಡಪ್ಪ, ಚಿಕ್ಕಪ್ಪಂಗೆ ನೀನಾದ್ರೂ ಹೇಳು, ನಮ್ ಹತ್ರ ಆಟ ಆಡೋದಕ್ಕೇನೂ ಇಲ್ಲ. ಇವು ನಮ್ ಡ್ಯಾಡಿ ನಮ್ಗೆ ಕೊಡ್ಸಿರೋದಲ್ವಾ, ನಿಮ್ದು ಅಂತೀರಲ್ಲ, ಹೇಳಿ ದೊಡ್ಡಪ್ಪ. ಲೋ ಅಖಿಲ್, ಗೊಂಬೆನೇ ಅಲ್ವೇನೋ, ಬಿಟ್ಬಿಡು ಅಂತ ಹೇಳೋ. ಇವತ್ತು ಗೊಂಬೆ ಬಿಟ್ರೆ ನಾಳೆ ಇಡೀ ಆಸ್ತಿ ಬಿಡ್ಬೇಕಾಗತ್ತಣ್ಣ. ಗಿಡದಲ್ಲೇ ಬಗ್ಗದಿದ್ರೆ ಮರ ಆದ್ಮೇಲೆ ಬಗ್ಗಲ್ಲ ಭಾವ. ಏಯ್, ಕೊಡ್ರೆ ಇಲ್ಲಿ. ಕೊಡಿ. ಕೊಡಿ ಅಂದ್ರೆ. ಅಯ್ಯೋ, ಅನು, ಕೀರ್ತಿ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮನ್ನ ಬೈದ್ ಬಿಟ್ರು. ಚಿಕ್ಕಪ್ಪ ಬೈದ್ರಾ? ಅಷ್ಟಕ್ಕೂ ನೀವ್ ಎಲ್ಲಿಗೆ ಹೋಗಿದ್ರಿ? ನಮ್ ಮನೆಗ್ ಹೋಗಿದ್ವಿ ಅಣ್ಣ. ಯಾಕೆ? ಅಲ್ಲಿ ನಮ್ ಟೆಡ್ಡಿ ಬೇರ್ಸ್ ಟಾಯ್ಸ್ ಇದೆಯಲ್ಲ, ಅವನ್ನ ತರೋಣ ಅಂತ ಹೋಗಿದ್ವಿ. ಅದನ್ನ ಕೊಡ್ದೆ ಚಿಕ್ಕಪ್ಪ ನಮ್ನ ಬೈದ್ ಬಿಟ್ ಕಳಿಸ್ಬಿಟ್ರು. ಆ ಗೊಂಬೆ ಎಲ್ಲ ನಮ್ದೇ ಅಲ್ವಾ ಅಣ್ಣ? ನಮ್ದು ನಮಗ್ ಕೊಡಿ ಅಂದ್ರೆ ಯಾಕೆ ಹಂಗ್ ಮಾಡ್ತಾರ ಅವರು? ಚಿಕ್ಕ ಮಕ್ಕಳು ಅಂತಾನೂ ನೋಡ್ದೆ ನಮ್ಮನ್ನ ಬೈದ್ ಬಿಟ್ರು. ನಾವು ಅಷ್ಟು ದೂರ ನಡ್ಕೊಂಡೇ ಹೋಗಿದ್ವಿ, ಕಾಲು ನೋಯ್ತಾ ಇದೆ. ಕಷ್ಟಪಟ್ಟು ಹೋಗಿದ್ವಿ, ಖಾಲಿ ಕೈಯಲ್ಲೇ ವಾಪಸ್ ಬರ್ಬೇಕಾಯ್ತು ಅಣ್ಣ. ಈ ಕಡೆ ಮನೇಲೂ ಜಗಳ, ಆ ಕಡೆ ಫ್ಯಾಕ್ಟ್ರಿಲೂ ಜಗಳ. ತಲೆ ಸಿಡಿತಿದೆ ಅಖಿಲ್. ಯು ಡೋಂಟ್ ವರಿ ಹಾರಿಕಾ, ಫ್ಯಾಕ್ಟ್ರಿ ಜಗಳನ ನಾನ್ ಹ್ಯಾಂಡಲ್ ಮಾಡ್ತೀನಿ. ಹೇಗ್ ಹ್ಯಾಂಡಲ್ ಮಾಡ್ತೀಯಾ? ಸಿಚುವೇಶನ್ ನೋಡ್ತಿದ್ರೆ ಎಲೆಕ್ಷನ್ ಅಲ್ಲಿ ಆ ವಸುನೆ ಗೆಲ್ಲೋ ಹಾಗಿದ್ದಾಳೆ. ಅವಳು ಲೀಡರ್ ಆದ್ರೆ ಫ್ಯಾಕ್ಟ್ರಿ ಎಲ್ಲ ಅವಳ ಕೈವಶ ಆಗ್ಬಿಡುತ್ತೆ. ಅದಾದ್ಮೇಲೆ ನಾವಿಬ್ರು ಆ ವಸು ಹೇಳೋ ಮಾತಿಗೆಲ್ಲ ಕೋಲೆ ಬಸವಂತರ ತಲೆ ಆಡಿಸ್ಬೇಕು.
ಇನ್ನೇನು ಮಾಡಕ್ಕಾಗಲ್ಲ. ಎಲೆಕ್ಷನ್ ಅಲ್ಲಿ ಆ ಯಮ್ಮ ಗೆಲ್ಲಲ್ಲ, ಹಳೆ ಯೂನಿಯನ್ ಲೀಡರೇ ಗೆಲ್ತಾನೆ. ಹೇಗ್ ಗೆಲ್ತಾನೆ? ವೆಯ್ಟ್. ಹಲೋ, ಹೇಳಿ ಸರ್. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಯೂನಿಯನ್ ಎಲೆಕ್ಷನ್ ನಲ್ಲಿ ನೀನೇ ಗೆಲ್ಬೇಕು. ಕಾಂಪಿಟೇಷನ್ ಸ್ಟ್ರಾಂಗೇ ಇದ್ರು ಗೆಲ್ಲದ್ ನಾನೇ ಸರ್. ನೀನೇ ಗೆಲ್ಬೇಕು ಅಂತಿದ್ದೀನಿ. ಆದ್ರೆ ಆ ಯಮ್ಮ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಸರ್. ವರ್ಕರ್ಸು ನನ್ನ ಮುಂದೆ ನನ್ನ ಪರಾನೇ ಮಾತಾಡಿದ್ರು ಆ ಯಮ್ಮನ್ ಕಡೆನೇ ಇದ್ದಾರೆ ಅನ್ಸತ್ತೆ ಸರ್. ಅದಕ್ಕೆ ಫೋನ್ ಮಾಡಿದ್ದು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ವರ್ಕರ್ಸ್ ಎಲ್ರೂ ಕೊಂಡ್ಕೋ. ಎಲ್ಲ ಓಟು ನಿಂಗೆ ಬೀಳ್ಬೇಕು. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್. ನಾನ್ ಕೊಡ್ತೀನಿ. ಆ ಯಮ್ಮಂಗೂ, ಅಭಿಗೂ, ಆ ರವಿಗೂ, ಪದ್ಮಗೂ ಗೊತ್ತಾಗ್ದಾಗೆ ವರ್ಕರ್ಸ್ಗೆ ದುಡ್ಡು ಹಂಚು. ನಿನಗೆ ಓಟ್ ಹಾಕೋಕ್ ಹೇಳೋ. ಓಕೆ ಸರ್, ಇನ್ಮೇಲೆ ನೀವು ರಿಲ್ಯಾಕ್ಸ್ ಆಗಿರಿ. ಮತ್ತೆ ಯೂನಿಯನ್ ಲೀಡರ್ ನಾನೇ. ಎಲೆಕ್ಷನ್ ಗೆದ್ದ ಮೇಲೆ ನಂಗೆ ಕೈ ಕೊಟ್ಟೆ ಅನ್ಕೋ, ನಿನ್ ತಲೆ ತೆಗೆದು ಬಿಡ್ತೀನಿ. ಅಯ್ಯಯ್ಯೋ, ನಾನು ನಿಮ್ ಗುಲಾಮ ಸರ್. ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತೀನಿ, ದುಡ್ಡು ತಗೋ. ಹಾ, ಥ್ಯಾಂಕ್ ಯು ಸರ್. ಎಲೆಕ್ಷನ್ನಲ್ಲಿ ಗೆಲ್ತೀನಲ್ಲ, ಆಮೇಲೆ ನೋಡ್ಕೊಂತೀನ್ರೋ ನಿಮ್ಮನ್ನ. ನಿಮ್ಮ ಅಣ್ಣ ತಮ್ಮಂದ್ರನ್ನ ತುಳಿದು ಹಾಕಿ ಈ ಫ್ಯಾಕ್ಟ್ರಿನ ನನ್ನ ಕೈ ವಶ ಮಾಡ್ಕೋತೀನಿ. ಆ ಲೀಡರ್ನ ನಾವ್ ನಂಬೋದಾ ಅಖಿಲ್? ಈಗ ನಮ್ಗೆ ಬೇರೆ ಚಾಯ್ಸ್ ಇಲ್ಲ ಹಾರಿಕಾ. ರಾಕಿ ಬರ್ತಿದ್ದಾನಲ್ಲ, ಏನು ಅಂತ ಅಲ್ಲೇ ತಿಳ್ಕೊಂಡು ಅಲ್ಲಿಂದನೇ ಹಾಗೆ ಕಳಿಸ್ಬಿಡು. ಅವನ್ ಮನೆಗೆ ಬಂದ ಅಂದ್ರೆ ಮತ್ತೆ ಏನಾದ್ರೂ ಸೀನ್ ಕ್ರಿಯೇಟ್ ಆಗುತ್ತೆ. ಹಾರಿಕಾ, ರಾಕಿಯಲ್ಲಿ ಆ, ಅದು ರಾಕಿ ಹೊರಟೋದ. ಅಷ್ಟಕ್ಕೂ ರಾಕಿ ಯಾಕೆ ಬಂದಿದ್ದು? ಇನ್ನೇನಿದೆ, ಅವಾಗ್ಲೇ ಅನು ಕೀರ್ತಿ ಗೊಂಬೆಗೋಸ್ಕರ ಬಂದಿದ್ರಲ್ಲ, ಕೊಡಲ್ಲ ಅಂತ ನಾವು ಕಳಿಸ್ಬಿಟ್ವಲ್ಲ, ಅವ್ರು ಅಳುತ್ತಿದ್ದಾರೆ ಅಂತ ಮತ್ತೆ ಇವನ್ ಬಂದಿದ್ದಾನೆ. ಅದಕ್ಕೆ ಬಂದಿದ್ನಾ? ಅಷ್ಟೊಂದು ಡೌಟ್ ಅಖಿಲ್ ನನ್ ಮೇಲೆ? ಅವ್ರ ದೃಷ್ಟಿ ಎಲ್ಲ ನಮ್ ಮೇಲೆ ಇದೆ. ಅವ್ರ ಫ್ಯಾಮಿಲಿ ಪೂರ್ತಿ ನಮ್ಮನ್ನ ದೋಚ್ಕೊಳಕ್ ನೋಡ್ತಿದ್ದಾರೆ. ಅವ್ರು ದೋಚ್ಕೊಂಡು ಹೋಗ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನಿರ್ತೀವ? ಮಕ್ಕಳು ಬಂದ್ರು, ಅವ್ರ ಅಪ್ಪ ಅಮ್ಮ ಬಂದ್ರು, ಖಾಲಿ ಕೈಯಲ್ಲೇ ಗೇಲಿ ಮಾಡಿ ಕಳಿಸಿವಿ. ನಾವೇನ್ ಅಷ್ಟೊಂದು ಕೈಲಾಗ್ದವ್ರಲ್ಲ. ಹೌದು, ನಾವೇನ್ ಕೈಲಾಗ್ದವ್ರಲ್ಲ. ಹಾರಿಕಾ, ಯಾಕೆ ಟೆನ್ಷನ್ ಅಲ್ಲಿ ಇದೆಯಲ್ಲ? ಏನಿಲ್ಲ. ಮತ್ತೆ ಆ ಬೆವ್ರಿ ಯಾಕೆ? ಅದು ಸೆಕೆ ಜಾಸ್ತಿ ಇದೆ. ನಿಜ ಹೇಳು, ನನಗ್ ಗೊತ್ತಿಲ್ದೆ ಮತ್ತೇನಾದ್ರೂ ಮಾಡ್ತೀಯಾ? ನಾನೇನ್ ಮಾಡ್ತೀನಿ ಅಖಿಲ್? ನಂಗೆ ಹೇಳ್ದೇನೆ ದುಡ್ಡು ಡಿಕ್ಕಿಲಿಟ್ಟಿದ್ಯಲ್ಲ, ಮತ್ತೆ ಆತರ ಏನಾದ್ರೂ ಎಡ್ವರ್ಟ್ ಕೆಲಸ ಮಾಡಿದ್ಯೋ ಅಂತ ಕೇಳ್ತಿದ್ದೀನಿ. ಏನೋ ಗೊತ್ತಿಲ್ದೆ ಒಂದ್ಸಲ ತಪ್ಪು ಮಾಡಿದ್ರೆ ಪದೇ ಪದೇ ಅದೇ ತಪ್ಪು ಮಾಡ್ತೀನಾ? ನೀನೇನ್ ಮಾಡಿದ್ರು ಸರಿ, ನನಗೆ ಹೇಳ್ಬಿಟ್ ಮಾಡು. ಈ ರಾಕಿ ಮ್ಯಾಟರ್ನ ಹೇಗ್ ಸಾಲ್ವ್ ಮಾಡೋದು? ಯಪ್ಪಾ, ಮನೆ ತುಂಬಾ ಮುರಿದು ಹೋಗಿರೋ ಹಾಳಾಗಿರೋ ವಸ್ತುಗಳೇ ಜಾಸ್ತಿ ಆಗಿವೆ. ತಗೊಂಡ್ ಹೋಗಿ ಸ್ಟೋರ್ ರೂಮ್ ಅಲ್ಲಿ ಹಾಕ್ತೀನಿ. ಆಂಟಿ ನಿಂತ್ಕೊಳ್ಳಿ. ಏನೇ, ಎಲ್ಲಿಗೆ ಹೋಗ್ತಿದ್ದೀರಾ? ಇದನ್ನ ಸ್ಟೋರ್ ರೂಮ್ ಅಲ್ಲಿ ಹಾಕೋಣ ಅಂತ ಹೋಗ್ತಿದ್ದೀನಿ. ಇಲ್ ಕೊಡಿ, ನಾನೇ ಹಾಕ್ತೀನಿ. ಅತ್ತೆ ಹಾಕ್ತೀನಿ ಅಂತಿದಾರಲ್ಲ, ನಿನ್ಗ್ಯಾಕೆ ಹಾರಿಕಾ? ಪಾಪ ವಯಸ್ಸಾದವರು, ಅವ್ರಿಗೆ ಕಷ್ಟ ಆಗುತ್ತಲ್ಲ ಅಖಿಲ್. ನೀನು ಅತ್ತೆ ಮೇಲೆ ಕರುಣೆ ತೋರ್ಸೋ ತರ ಇಲ್ಲ, ಯಾವ್ದೋ ಟೆನ್ಷನ್ ಅಲ್ಲಿ ಇದಾಗಿದೆ. ಟೆನ್ಷನ್ ಯಾಕೆ? ಸ್ಟೋರ್ ರೂಮ್ ಅಲ್ಲಿ ಏನಾದ್ರೂ ಬಚ್ಚಿಟ್ಟಿದ್ಯಾ? ಬಚ್ಚಿಡಕ್ ಇವಾಗ ದುಡ್ಡು ಇಲ್ವಲ್ಲ, ಡಿಕ್ಕಿನಲ್ಲಿ ಇಟ್ಟು ದೊಡ್ಡವನಿಗೆ ಸಿಗೋ ತರ ಮಾಡ್ಬಿಟ್ಟಿಯಲ್ಲ. ನೋಡು ಹಾರಿಕಾ, ನೀನು ನಿಜವಾಗ್ಲೂ ಏನಾದ್ರೂ ಮಾಡಿದ್ರೆ ನನ್ಗೆ ಹೇಳು. ಅನಗತ್ಯವಾಗಿ ಟೆನ್ಷನ್ ಮಾಡ್ಕೊಂಡು ನನಗ್ BP ತರಿಸ್ಬೇಡ. ನಾನೇನು ಮಾಡಿಲ್ಲ ಅಖಿಲ್, ನೀನು ಹೋಗು 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 ಹೋಗು. ಯೂನಿಯನ್ ಎಲೆಕ್ಷನ್ ಅಲ್ಲಿ ಅಕ್ಕ ನಿಂತ್ಕೊಂಡಿರೋದು ಭಾವಂಗ್ ಇಷ್ಟ ಇಲ್ಲ ಅಂತ ಅರ್ಥ ಆಗ್ತಿದೆ. ಇದೇ ವಿಷಯಕ್ಕೆ ಅಕ್ಕ ಭಾವನ್ ಮಧ್ಯ ದೊಡ್ಡ ಜಗಳನೇ ಆಗೋ ಹಾಗಿದೆ. ನೀನು ಆ ಜಗಳದ ಬಗ್ಗೆ ಯೋಚನೆ ಮಾಡ್ತಿದೀಯಾ? ನಾನು ಅದಕ್ಕಿಂತ ದೊಡ್ಡ ಜಗಳದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ದೊಡ್ಡ ಜಗಳನ?
ಯಾರಿಂದ ದೊಡ್ಡ ಜಗಳ ಆಗುತ್ತೆ? ಆ ಕಾರಲ್ಲಿ ಬಂದಿದ್ದ ವ್ಯಕ್ತಿಯಿಂದ. ಆ ವ್ಯಕ್ತಿ ಯಾರೋ ನಿಮಗ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಆ ವ್ಯಕ್ತಿ ವಿಷಯದಲ್ಲಿ ಅಣ್ಣನ ವರ್ತನೆ ತುಂಬಾ ಹೊಸದಾಗಿತ್ತು ಅನಿಸ್ತು. ಹೊಸದಾಗಿ ಅಂದ್ರೆ? ಅಲ್ಲಿವರೆಗೂ ಅಣ್ಣ ತುಂಬಾ ಸಿಟ್ಟಲ್ಲಿ, ರೋಷದಲ್ಲಿ, ಯಾವ್ದೋ ನೋವಲ್ಲಿದ್ರು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಷ್ಟ್ರಲ್ಲಿ ಕಾರ್ ಬಂತು, ಹಾರ್ನ್ ಕೇಳಿಸ್ತು. ತಕ್ಷಣ ಅಣ್ಣನ ವರಸೆ ಬದಲಾಯಿತು. ಸಡನ್ ಆಗಿ ಎದ್ದು ನಿಂತ್ಕೊಂಡ್ರು, ಸೈಲೆಂಟ್ ಆಗಿ ಹೊರಗಡೆ ಹೋದ್ರು. ವಶೀಕರಣ ಆದವ್ರ ತರ ಕಾರಲ್ಲಿ ಹೋಗಿ ಕೂತ್ಕೊಂಡ್ರು. ನನಗೂ ಏನೂ ಹೇಳಲಿಲ್ಲ, ಮಕ್ಕಳನ್ನು ಗಮನಿಸ್ಲಿಲ್ಲ. ಬೇರೆ ಲೋಕಕ್ಕೆ ಹೋಗ್ತಿರೋ ವ್ಯಕ್ತಿ ತರ ಹೊರಟೋದ್ರು. ಅಂದ್ರೆ ಅವಾಗ ಭಾವನವ್ರ ಮುಖದಲ್ಲಿ ಭಯ ಕಾಣಿಸ್ತಾ? ಇಲ್ಲ. ಭಕ್ತಿ ಗೌರವ ಏನಾದ್ರೂ ಕಾಣಿಸ್ತಾ? ಅದಕ್ಕೂ ಮೀರಿರೋ ಯಾವುದೋ ಭಾವನೆ. ಅದನ್ನ ಮಾತಲ್ಲಿ ಹೇಳಕ್ ಆಗ್ತಿಲ್ಲ ಪದ್ಮ. ಅದು ಭಯನೂ ಅಲ್ಲ, ಭಕ್ತಿ ಗೌರವನೂ ಅಲ್ಲ, ಇನ್ನೇನೋ. ಅದು ನನ್ಗೆ ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಿದ್ದೀರಾ ರೀ? ಆ ಕಾರಲ್ಲಿರೋ ವ್ಯಕ್ತಿಯಿಂದ ಭಾವಂಗೇನು ಆಗಲ್ಲ ತಾನೆ? ಭಾವಂಗ್ ಅಷ್ಟೇ ಅಲ್ಲ, ಅಕ್ಕಂಗೂ ಏನೂ ಆಗಲ್ಲ ತಾನೆ? ಅದೇ ನನಗೂ ಅನುಮಾನ ಕಾಡ್ತಿದೆ ಪದ್ಮ. ನನಗೆ ಗೊತ್ತಿರೋ ಮಟ್ಟಿಗೆ ಅಣ್ಣ ಅತ್ತಿಗೆ ಮಕ್ಕಳು ಈಗ ಸಂತೋಷವಾಗಿದ್ದಾರೆ. ಆ ಕಾರಲ್ಲಿ ಬಂದಿದ್ದ ವ್ಯಕ್ತಿಯಿಂದ ಆ ಆನಂದ, ಸಂತೋಷ ಉಳಿಯುತ್ತೋ ಇಲ್ವೋ? ಈ ಚಿಕ್ಕ ಕುಟುಂಬ ಚೆಲ್ಲಾಪಿಲ್ಲಿ ಆಗುತ್ತೋ ಏನೋ? ಆಗ್ಬಾರ್ದು ಅನಾಹುತ ಏನಾದ್ರೂ ಆಗುತ್ತೋ ಏನೋ? ಇದೆಲ್ಲ ನನ್ನ ಭಯ, ಅನುಮಾನ ಮಾತ್ರನೇ. ದೇವ್ರೆ, ಅಂಥ ಯಾವ ಅನಾಹುತನೂ ಆಗ್ಬಾರ್ದು ಸ್ವಾಮಿ. ಅಕ್ಕ, ಭಾವ, ಮಕ್ಕಳು ಸಂತೋಷವಾಗಿರ್ಬೇಕು. ಏನ್ ಹರಿಕಾ ಇದು? ಓದಿರೋ ಹುಡುಗಿ, ಇದೇನಾ ನಿನ್ನ ಸಂಸ್ಕಾರ? ಛೀ, ಮೃಗಕ್ಕಿಂತ ಕೀಳಾಗಿ ನಡ್ಕೊಂಡಿದ್ಯಾ? ಅಸಹ್ಯ ಆಗ್ತಿದೆ. ಇಷ್ಟು ದಿನ ನಿನ್ನಲ್ಲಿ ಜಂಬ, ಪೊಗರು ಮಾತ್ರ ಇರೋದು ಅನ್ಕೊಂಡಿದ್ದೆ ಹಾರಿಕಾ. ಇಷ್ಟು ಕ್ರೂರತ್ವ ಇದೆಯಾ? ಚಿಕ್ಕ ಹುಡುಗನ್ನ ಹೊಡೆದು ಕೂಡ ಹಾಕಿದ್ಯಲ್ಲಮ್ಮ, ಮನುಷ್ಯತ್ವ ಇಲ್ವಾ? ಛೇ, ಲೇ, ನನ್ಗೊಂದ್ಸಲ ಮದ್ವೆ ಆಗಿದ್ಯೆ, ಗಂಡ ಸತ್ತು ಹೋಗಿದ್ದಾನೆ. ಮತ್ತೆ ನನಗ್ ಮದ್ವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಂಜೆಯಾಗಿ ಉಳ್ಕೊಂಡ್ಬಿಟ್ಟೆ. ನಾಳೆ ನಿನಗ್ ಮಕ್ಳು ಹುಟ್ಟಿದ್ರು ಕೂಡ ನೀನು ಬಂಜೆನೆ ಕಡೆ, ಕಟ್ಕೆ ನೀನು. ಛೀ, ಯಾಕೆ ಹೀಗೆ ಮಾಡಿದೆ? ಏನಾದ್ರೂ ಮಾಡೋಕ್ಕೂ ಮುಂಚೆ ನನಗೆ ತಿಳಿಸು ಅಂತ ಹೇಳಿರ್ಲಿಲ್ವಾ ನಿಂಗೆ? ಆ ದುಡ್ಡಿನ ವಿಷಯದಲ್ಲೂ ಹಾಗೆ ಮಾಡಿದೆ. ಈಗ ರಾಕಿ ವಿಷಯದಲ್ಲಿ ಅವನಿಗೇನಾದ್ರೂ ಆಗಿದ್ರೆ ಸ್ವಲ್ಪ ಬ್ರೈನ್ ಯೂಸ್ ಮಾಡು, ಸ್ವಂತ ಬುದ್ಧಿ ಬಳಸ್ಬೇಡ. ಇನ್ನೊಂದ್ಸಲ ಹೀಗೆ ಮಾಡಿದೆ ಅಂದ್ರೆ ಆಯಮ್ಮ ಅಲ್ಲ, ನಾನೇ ಸಾಯಿಸ್ಬಿಡ್ತೀನಿ ನಿನ್ನ. ಏನೇ ವಸುಂಧರಾ, ಎಲ್ರ ಕೈಲೂ ನನ್ನ ಬಯಸ್ಬಿಟ್ಟೆ ಅಲ್ವಾ? ನನ್ನ ಅಖಿಲ್ ಕೈಲಿ ನನಗೆ ಹೊಡೆಸ್ದೆ ಅಲ್ವಾ? ಅಲ್ಲಿ ಫ್ಯಾಕ್ಟ್ರಿ ಇಲ್ಲಿ ನೋಡಿ, ನಾನು ಅಲ್ಲಿರ್ಲೇಬೇಕು. ನನ್ನ ಅಣ್ಣ ತಮ್ಮನ್ನ ಇಬ್ಬರನ್ನ ಕಾಪಾಡ್ಕೊಳ್ಳೇಬೇಕು. ಹಾಗಾದ್ರೆ ನಾನು ಅಲ್ಲೇ ಇರ್ತೀನಿ. ನಿಮ್ ಘನತೆ, ಗೌರವನ ನಾನು ಕಾಪಾಡ್ಬೇಕು. ನೋಡಿ, ನನ್ನನ್ನು ನಾನು ಕಾಪಾಡ್ಕೊಳ್ತೀನಿ. ಅಂದ್ರೆ ನಿಮ್ಗೆ ನನ್ನ ಅಗತ್ಯ ಇಲ್ಲ ಅಂತಿದ್ದೀರಾ? ನನಗಿಂತ ಮಕ್ಕಳಿಗೆ ನಿಮ್ಮ ಅಗತ್ಯ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೊಬ್ಬರ ಸಂಪಾದನೆ ಮನೆ ನಡ್ಸೋಕ್ ಸಾಕಾಗಲ್ಲ ರೀ. ಈಗ ಬರ್ತಾರೋ ಸಾಲ್ತಾ ಇಲ್ಲ ಅಂತಂದ್ರೆ ಡೇ ಅಂಡ್ ನೈಟ್ ಕಷ್ಟಪಡ್ತೀನಿ. ನಾನು ಸೋಮಾರಿಯಾಗಿ ಮನೇಲಿ ಕೂತ್ಕೋಬೇಕಾ?
ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲ ಅವಮಾನ ಆಗಬಾರ್ದು. ನಿಮಗೆ ಎಷ್ಟು ಅವಮಾನ ಆದ್ರೂ ಪರವಾಗಿಲ್ವಾ? ಬೈತಾ ಇರೋದು ನಮ್ಮವರೇ ಅಂದಮೇಲೆ ಅದು ಅವಮಾನ ಹೇಗಾಗತ್ತೆ? ಶತ್ರುಗಳು ಹೊಡೆದ್ರು, ಸ್ವಂತದವ್ರು ಹೊಡೆದ್ರು ನೋವಂತೂ ಆಗುತ್ತೆ. ಏನೇ ಆದ್ರೂ ನಾನೇ ಫೇಸ್ ಮಾಡ್ತೇನೆ. ಇದರಲ್ಲಿ ನೀವು ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡಿ ಪ್ಲೀಸ್. ನಿಮ್ಮನ್ನ ಒಂಟಿಯಾಗಿ ಹೋಗೋಕ್ ಬಿಡಲ್ಲ. ನೋಡಿ ವಸುವರೇ, ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋದು ನನಗೆ ಮೊದಲೇ ಇಷ್ಟ ಇಲ್ಲ. ದಯವಿಟ್ಟು ಕಂಟೆಸ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ನಾನು ನೀವು ಮಾಡಿರೋ ಅಡುಗೆನ ತಿನ್ನೋದೇ ಇಲ್ಲ. ಅಷ್ಟೇ ಅಲ್ಲ, ನೀವು ಕೊಡೋ ನೀರು ಕೂಡ ಕುಡಿಯಲ್ಲ. ಈ ವಿಷಯದಲ್ಲಿ ಅಣ್ಣ ತುಂಬಾ ಸೀರಿಯಸ್ ಆಗಿದ್ದಾಗಿದೆ ಅದಕ್ಕೆ. ಅವ್ರು ಸೀರಿಯಸ್ ಆಗಿದ್ ಮಾತ್ರಕ್ಕೆ ನಾನು ಅಷ್ಟೇ ಸೀರಿಯಸ್ ಆಗಿರ್ತೀನಿ. ಸುಮ್ನೆ ನಿಮ್ ಮಧ್ಯ ಜಗಳ ಯಾಕಕ್ಕ? ಭಾವನ್ ಮಾತ್ ಕೇಳು. ಸಾಧ್ಯನೇ ಇಲ್ಲ ಪದ್ಮ. ಹಠ ಛಲ ಅವ್ರಿಗೆ ಮಾತ್ರ ಇಲ್ಲ, ನನಗೂ ಇದೆ. ಮುರಿಯೋವರೆಗೂ ಎಳಿಬಿಡಿ ಅದಕ್ಕೆ. ಕೆಲವೊಂದು ಈಗಾಗ್ಲೇ ಮುರಿದು ಹೋಗಿದೆ ರವಿ. ಬಲವಂತವಾಗಿ ಅವನ್ನ ಜೋಡ್ಸೋ ಪ್ರಯತ್ನನ ಅವರೇ ಮಾಡ್ತಿರೋದು. ಅದಕ್ಕೋಸ್ಕರ ತಮಗೆ ತಾವೇ ಹಿಂಸೆ ಕೊಟ್ಕೋತಿದ್ದಾರೆ. ಅವರ ಹೆಂಡತಿಯಾಗಿ ಅವರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನನ್ ಮೇಲಿದೆ. ನನ್ ತೀರ್ಮಾನ ಬದಲಾಗಲ್ಲ. ರಾಖಿ, ಅನು, ಕೀರ್ತಿ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ತಾತ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನರಪ್ಪ. ನಮ್ಗೋಸ್ಕರ ಊರಿಂದ ಏನ್ ತಂದಿದ್ದೀರಾ? ಹಣ್ಣು ತಂದಿದ್ದೀನಮ್ಮ. ಅಮ್ಮ ಅಪ್ಪ ಎಲ್ಲಿ? ಕೆಲ್ಸಕ್ಕೆ ಹೋಗಿದ್ದಾರೆ ತಾತ. ಮತ್ತೆ ನೀವು ಮನೇಲೇ ಇದ್ದೀರಾ? ಸ್ಕೂಲ್ ಹೋಗಿಲ್ವಾ? ಇವತ್ತು ಹಾಲಿಡೇ ತಾತ. ನಿನ್ನೆ ಕೂಡ ಹಾಲಿಡೇನೆ. ಚೆನ್ನಾಗಿ ಆಟ ಆಡಿದ್ವಿ. ಅಪ್ಪಂತರ ನೀನು ನಮ್ಮಿಂದ ದೂರ ಆಗ್ತಿದ್ಯಾ ಅಮ್ಮ? ಒಂದು ಸಲ ಹೊರಟೋದ್ರೆ ಮತ್ತೆ ವಾಪಸ್ ಬರೋ ಹಾಗಿಲ್ಲಮ್ಮ. ನಾನು ಬರ್ತಿದ್ದೀನಿ ಅಂತ ಗೊತ್ತಾಗ ನೀನ್ ಬಂದ್ಯಾ? ನೀವ್ ಇಲ್ಲಿದ್ದೀರಾ ಅಂತ ನನಗೇಗ್ರಿ ಗೊತ್ತು? ಇವಾಗ ಗೊತ್ತಾಯ್ತಲ್ಲ, ಹೋಗು. ನಾನು ನನ್ನ ಮಗನ ಮನೆಗೆ ಬಂದಿದ್ದೀನಿ. ಹೋಗು ಅನ್ನೋದಕ್ಕೆ ನೀವ್ಯಾರು? ನಾನು ಕೂಡ ನನ್ನ ಮಗನ ಮನೆಗೆ ಬಂದಿರೋದು. ಈ ಮನೆಗೂ ನಿನ್ಗೂ ಏನ್ ಸಂಬಂಧ? ಆ ಮನೆ ಜೊತೆ ಸಂಬಂಧ ಕಳ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ಇಲ್ಲೇ ಇರ್ತೀನಿ.
ಅಂದ್ರೆ ಈ ಮನೆಯಲ್ಲಿ ನಾನು ಇರೋಕ್ ಬಿಡಲ್ಲ ಅಂತಾಯ್ತು. ನಾನೇ ನಿಮ್ ಥರ ಹೊರಟೋಗಿ ಅಂತ ಹೇಳ್ತಿಲ್ಲ. ನೀನ್ ಹೇಳ್ದೇ ಇದ್ರು ಕೂಡ ನೀನಿರೋ ಕಡೆ ನಾನಿರೋಕ್ಕಾಗಲ್ವೇ? ಅದು ನಿಮ್ ಸಮಸ್ಯೆ, ನನಗ್ ಯಾವ ಸಮಸ್ಯೆನೂ ಇಲ್ಲ. ಎಲ್ಲ ಒಂದ್ ನಿಮಿಷ ಬನ್ನಿ. ನಿನ್ನೆನೆ ನಾಮಿನೇಷನ್ ಪ್ರೊಸೀಜರ್ ಮುಗ್ದಿದೆ. 2 ನಾಮಿನೇಷನ್ಸ್ ಬಂದಿರೋದು. ಒಂದು ಇವಾಗಿರೋ ಯೂನಿಯನ್ ಲೀಡರ್ದು, ಇನ್ನೊಂದು ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋ ವಸುಂಧರಾದು. ನಾಡಿದ್ದೇ ಎಲೆಕ್ಷನ್. ಇವತ್ತು ನಾಳೆ ಪ್ರಚಾರ ಮಾಡಬಹುದು, ಆದ್ರೆ ವರ್ಕಿಂಗ್ ಅವರ್ಸ್ ಅಲ್ಲಿ ಯಾವ ಡಿಸ್ಟರ್ಬೆನ್ಸು ಇರಬಾರದು. ಬರೀ ಲಂಚ್ ಬ್ರೇಕಲ್ಲೂ ಟೀ ಬ್ರೇಕಲ್ಲೂ ಪ್ರಚಾರ ಮಾಡಬಹುದು ಅಂತ MD ಅವರು ಹೇಳಿದ್ದಾರೆ. ಎಲೆಕ್ಷನ್ ಆದ 1 ಗಂಟೆಲೇ ರಿಸಲ್ಟ್ ರಿಲೀಸ್ ಮಾಡ್ತೀವಿ. ಹೊಸದಾಗಿ ಎಲೆಕ್ಟ್ ಆಗೋ ಯೂನಿಯನ್ ಲೀಡರ್ MD ಅವರಿಗೆ ಸಪೋರ್ಟ್ ಮಾಡಬೇಕು. ಆ ಲೀಡರ್ ಮಾತೆ ನೀವೆಲ್ಲ ಕೇಳಬೇಕು. ನಾನು ಯಾವಾಗ್ಲೂ MD ಅವ್ರ ಪರಾನೇ ಮ್ಯಾನೇಜರ್ ಅವರೇ. ವರ್ಕರ್ಸು ನನ್ನ ಮಾತು ಮೀರೋದಿಲ್ಲ. ಎಲೆಕ್ಷನ್ ಆಗೋಕ್ ಮುಂಚೆನೆ ನೀವೇ ಲೀಡರ್ ಅನ್ನ ಹಾಗೆ ಹೇಳ್ತಿದ್ದೀರಲ್ಲ ಅಣ್ಣ. ಎಲೆಕ್ಷನ್ ಆದ್ಮೇಲೂ ನಾನೇ ಕಣೋ ಲೀಡರು. ವರ್ಕರ್ಸ್ ಎಲ್ಲ ನನ್ನ ಪರವಾಗೇ ಇದ್ದಾರೆ. ಏನೋ ಮೊನ್ನೆ ಚೀಟಿ ರಿಸಲ್ಟ್ ತರ ಎಲೆಕ್ಷನ್ ದಿನ ವರ್ಕರ್ಸ್ ಎಲ್ಲ ನಮ್ ಕಡೆ ಬರಬಹುದೇನೋ. ಹಾಗೆ ಬರೋಕ್ ಅವಕಾಶ ಇಲ್ವಲ್ಲ. ಎಲ್ಲ ನನ್ನ ಮಾತೇ ಕೇಳ್ತಾರೆ. ಇವನು ವರ್ಕರ್ಸ್ ಎಲ್ಲಾರನ್ನು ಕೊಂಡ್ಕೊಂಡಿರೋ ಹಾಗಿದೆ ಅಕ್ಕ, ಅದಕ್ಕೆ ಅಷ್ಟು ಧಿಮಾಕಿಂದ ಹೇಳ್ತಿದ್ದಾನೆ. ಓನರ್ಸ್ ಯೂನಿಯನ್ ಲೀಡರ್ ಒಂದಾಗಿರೋ ಹಾಗಿದೆ ಅಣ್ಣ. ಹೇಗಾದ್ರೂ ಅದಕ್ಕೆನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಈಗೆಲ್ಲ ಕೆಲಸ ಮಾಡಿ ಹೋಗಿ. ನಡಿ ರವಿ. ನಿನಗಿರೋ ಬುದ್ಧಿ ನೀನ್ ಹೆಂಡತಿಗಿಲ್ಲ ಅಭಿರಾಮ್. ಹೀರೋ ಥರ ಇರೋ ನೀನೇ ನಾಮಿನೇಷನ್ ಹಾಕಿಲ್ಲ, ನಿನ್ ಹೆಂಡತಿ ಹಾಕ್ಬಿಟ್ಲು. ನೆನ್ನೇನೋ ಮೊನ್ನೇನೋ ಫ್ಯಾಕ್ಟ್ರಿಗೆ ಸೇರಿರೋ ಹೆಂಗ್ಸು ಯೂನಿಯನ್ ಎಲೆಕ್ಷನ್ ಹೇಗ್ ಗೆಲ್ತಾಳೆ ಹೇಳು? ಗಂಡ್ಸು ನೀನು, ಅವಳು ಗಂಡ ಬೇರೆ. ನೀನಾದ್ರೂ ಅರ್ಥ ಆಗೋ ತರ ಹೇಳ್ಬೇಕಲ್ವಾ? ಎಲೆಕ್ಷನ್ ಅಲ್ಲಿ ಆ ಎಮ್ಮ ಸೋತ್ ಹೋದ್ರೆ ನಿನ್ನ ಮರ್ಯಾದೆ ಹೋಗತ್ತೆ. ಅಣ್ಣ, ಹೋಗಿ ಅಮ್ಮನ ಬ್ಯಾಗ್ ತಗೊಂಡ್ ಬಾ. ನಡಿಯಮ್ಮ. ಬಾ ಅಮ್ಮ, ಹೋಗೋಣ. ಅಖಿಲ್, ನಿಮ್ಮಪ್ಪನ್ಗೂ ಕೂಡ ಮನೆಗೆ ಬರೋದಕ್ಕೆ ಹೇಳಿ. ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಜಯಂತಿ. ನಾನು ಶವ ಅಲ್ಲ, ಆ ಸ್ಮಶಾನಕ್ಕೆ ಬಂದು ಸುಟ್ಟು ಬೂದಿ ಆಗಕ್ಕೆ. ನೀನು ಹೋಗು. ನೀನು ಅವ್ರ ಮೇಲೆ ಆಸೆ ಇಟ್ಕೊಂಡಿದ್ಯಾ, ಅವರು ನೀನು ಕೊಳ್ಳಿ ಇಡ್ತಿದ್ದಾರೆ. ತಾಯಿ ಋಣ ತೀರ್ಸ್ಕೋತಿದ್ದಾರೆ ಜಯಂತಿ, ನೀನು ಹೋಗು. ನೀವು ಹೊರಟೋಗ್ತೀರಾ ಅಜ್ಜಿ? ಪ್ಲೀಸ್ ಅಜ್ಜಿ, ನೀವು ಇಲ್ಲೇ ಇರಿ. ನೀವು ನಮ್ ಜೊತೆ ಇದ್ರೆ ಹ್ಯಾಪಿ ಆಗಿರ್ಬೋದು ಅಜ್ಜಿ. ಪ್ಲೀಸ್ ಪ್ಲೀಸ್ ಅಜ್ಜಿ.
ತಪ್ಪಮ್ಮ. ನಿಮ್ ಅಜ್ಜಿ ಸಂತೋಷ ಇಲ್ಲಿಲ್ಲ, ಅಲ್ಲೇ ಇರೋದು. ಹೋಗ್ಲಿ ಬಿಡು. ಅಜ್ಜಿ, ಹತ್ತಮ್ಮ. ಬಂದ್ಬಿಟ್ರಾ? ಬನ್ನಿ, ನಿಮ್ಗೂ ಬಡಿಸ್ತೀನಿ. ಆಲ್ರೆಡಿ ಅತ್ತಿಗೆಗೂ ಮೈದನ್ಗೂ ವರ್ಕರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಡಿಸಿರೋ ಹಾಗಿದೆ. ಅವ್ರ ಮುಖ ನೋಡಿದ್ಯಮ್ಮ ಹೇಗ್ ಹೊಳಿತಾ ಇದೆ ಅಂತ. ಓಟ್ ಹಾಕಿ ಅಂತ ಎಲ್ಲರನ್ನು ಕೇಳಕ್ ಹೋಗಿದ್ರಾ? ಒಬ್ರು ಹಾಕ್ತೀವಿ ಅಂತ ಹೇಳಿಲ್ಲ ನಿಮಗೆ. ಓಟ್ ಹಾಕಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿರ್ತಾರೆ. ನೀವು ಹೀಗೆ ಮಾತಾಡೋದು ಸರಿಯಲ್ಲ ಅಣ್ಣ. ಅದು ನಿಮ್ ಕ್ಯಾರೆಕ್ಟರ್ ಅಲ್ಲ. ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನನ್ನ ಕ್ಯಾರೆಕ್ಟರ್ನ ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ ರವಿ. ಸತ್ಯ ಇದೆ, ಆ ಲೀಡರ್ ಮಾತ್ ಮೀರಿ ನಿಮಗೆ ಯಾರು ಓಟ್ ಹಾಕಲ್ಲ. ಅವನು ಕೆಟ್ಟವನು ಅಂತ ಗೊತ್ತಿದ್ರು ಕೂಡ ಯಾಕೆಲ್ರು ಅವನ ಕಡೆನೇ ಇದ್ದಾರೆ? ಹೊರಗಡೆ ಏನ್ ನಡೆಯುತ್ತೋ ಇಲ್ಲೂ ಕೂಡ ಅದೇ ನಡೆಯುತ್ತೆ. ಸರ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಗೊತ್ತಾ? ತುಂಬಾ ದಿನ ಆದ್ಮೇಲೆ ಇಂಥ ಟೇಸ್ಟ್ಫುಲ್ ಊಟನ ಮಾಡ್ತಾ ಇರೋದು. ನೀನು ಸೂಪರ್ ಶೆಫ್ ಕಣಮ್ಮ. ಅವಳ ತಲೆ, ಅವಳಿಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಕ್ ಬರಲ್ಲ ಅಣ್ಣ. ಅದು ಅದಕ್ಕೆ ಮಾಡಿರೋ ಅಡುಗೆ. ಸಾರಿ ಭಾವ, ಗೊತ್ತಿಲ್ದೆ ನಿಮ್ಗೆ ಅಕ್ಕ ಮಾಡಿರೋ ಅಡ್ಗೆ ಬಡಿಸ್ದೆ. ನಿಂತ್ಕೊಳ್ಳಿ. ನನ್ ಮೇಲಿರೋ ಕೋಪನ ಅನ್ನದ ಮೇಲೆ ತೋರಿಸ್ಬೇಡಿ. ಹಸ್ವಾಗ್ತಿದೆ ಅಂದ್ರಲ್ಲ, ಹೊಟ್ಟೆ ತುಂಬಾ ತಿನ್ನಿ. ನನ್ನ ಕ್ಷಮಿಸಿ ಅತ್ತೆ. ಅವ್ರಿಗೆ ಆಸ್ತಿ ಇಲ್ದಿರೋ ಹಾಗಾಗತ್ತೆ ಅಂತ ನಾನ್ ಹಾಗೆ ಹೇಳಲಿಲ್ಲ. ಮಾವ ಮೊದ್ಲೇ ಈ ಮನೇಲಿಲ್ಲ, ನೀವು ಇಲ್ದೆ ಹೋದ್ರೆ ಅವ್ರು ಇನ್ನೂ ಹಾಳಾಗ್ತಾರೆ ಅಂತ ಹಾಗೆ ಹೇಳ್ದೆ. ನಾನು ಇತ್ತಾನೆ ಏನ್ ಮಾಡಕ್ಕಾಗ್ತಿದೆ ಪಾವನಿ? ಅವ್ರ ದೌರ್ಜನ್ಯನ ನಾನು ತಡೆಯೋಕ್ಕಾಗ್ತಿದ್ಯಾ? ನೀನಿದ್ರೆ ಅವ್ರಿಗೆ ಸ್ವಲ್ಪ ಆದ್ರೂ ಭಯ ಇರುತ್ತಲ್ಲ ಅದಕ್ಕೆ. ಅವ್ರು ಯಾವತ್ತೂ ಹಂತ ದಾಟ್ಬಿಟ್ಟಿದ್ದಾರೆ ಅದಕ್ಕೆ. ನಾನು ಅವ್ರಿಗೇನಾದ್ರೂ ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಅವ್ರಿಲ್ಲ. ಈ ವಿಷಯ ಗೊತ್ತಿದ್ರು ಕೂಡ ನಾನು ವಾಪಸ್ ಬಂದೆ. ಅವ್ರು ಸತ್ ಹೋಗ್ತೀವಿ ಅಂತ ಹೆದರ್ಸೋದಕ್ಕೆ ಬಂದೆ. ಅಂದ್ರೆ ನಾನ್ ಕೊಟ್ಟಿದ್ದ ಐಡಿಯಾ ವರ್ಕೌಟ್ ಆಗಿದೆ ಅಂತ ಆಯ್ತು. ಏನೇ ಆದ್ರೂ ಅದಕ್ಕೆ ಈ ಮನೇಲಿದ್ರೆ ನನ್ಗೆ ಯಾವ ತೊಂದ್ರೆನೂ ಬರಲ್ಲ. ಅವರು ನಿಮ್ಮನ್ನ ಹಾಗಂತ ಹೆದರ್ಸಿರ್ಬೋದು, ಆದ್ರೆ ಅದೇ ನಿಜ ಅತ್ತೆ. ನೀವಿಲ್ಲ ಅಂದ್ರೆ ಅವರು ಬದುಕೋಕಾಗಲ್ಲ. ಅವ್ರಿಗೆ ಬದುಕೋಕ್ ಸಾಮರ್ಥ್ಯನೂ ಇಲ್ಲ. ನೀವೇ ನೋಡ್ತೀರಿ ಅತ್ತೆ, ಯಾವತ್ತಾದ್ರೂ ಒಂದಿನ ಈ ಅಣ್ಣ ತಮ್ಮಂದ್ರು ಅಭಿ ಕಾಲ್ ಹಿಡಿಯೋದು ತಪ್ಪಿದ್ದಲ್ಲ. ಯಾರೋ ರಾಕಿ? ದೊಡ್ಡಮ್ಮ ಫೋನ್ ಮಾಡ್ತಿದ್ದಾರೆ ತಾತ. ಹಲೋ ಪಾವನಿ. ಏನ್ ಮಾಡ್ತಿದ್ದೀರಾ ಮಾವ? ಕೂತ್ಕೊಂಡಿದ್ದೀನಮ್ಮ. ಊಟ ಆಯ್ತಾ? ಅಯ್ಯೋ ಇಲ್ಲಮ್ಮ, ನಿಮ್ ಅತ್ತೆ ಏನೋ ಬೇಯಿಸ್ ಹಾಕಿದಾಳೆ. ನನ್ಗೆ ಯಾಕೋ ಅದನ್ನು ತಿನ್ನೋಕ್ ಮನ್ಸಾಗ್ತಿಲ್ಲ. ಮತ್ತೆ ಶಬ್ದ ಏನು? ಏನಮ್ಮ ಪಾವನಿ, ಅವಳು ಪಕ್ಕದಲ್ಲೇ ಇದ್ದಾಳ. ನೀವು ತಿಂದ್ರೋ ಇಲ್ವೋ ಅಂತ ಅತ್ತೆ ಚಿಂತೆ ಮಾಡ್ತಿದ್ರು ಮಾವ. ನಾನ್ ತಿಂದ್ರು ತಿಂದೆ ಹೋದ್ರು ಅವಳಿಗೇನಮ್ಮ? ಅವಳಿಗೆ ಹೊಟ್ಟೆ ತುಂಬಾ ತಿನ್ನು ಅಂತ ಹೇಳಮ್ಮ. ನೀವ್ ಹೊಟ್ಟೆ ತುಂಬಾ ತಿಂತಿದ್ದೀರಲ್ವಾ? ಇಷ್ಟಕ್ಕೂ ಸಾರ್ ಹೇಗಿದೆ? ಇರೋ ವಿಷಯ ಇದ್ದಾಗ ಹೇಳ್ಬಿಡ್ಬೇಕು. ಸಾರ್ಗಿಂತ ರಸಂ ತುಂಬಾ ಚೆನ್ನಾಗಿದೆ. ಆ ರಸಮ್ಮು ಅತ್ತೆ ಮಾಡಿದ್ದೇನ ಮಾವ? ಅಯ್ಯೋ ಅಲ್ಲಮ್ಮ, ವಸು ಮಾಡಿದ್ದು.
ನಿಮ್ಮ ಅತ್ತೆ ರಸಂ ಮಾಡಿದ್ರೆ ಬರೀ ನೀರಾಗಿರುತ್ತೆ. ಇವತ್ತು ಮಮ್ಮಿ ರಸಂ ಮಾಡಿಲ್ವಲ್ಲ ತಾತ? ಇಷ್ಟ ಹೊತ್ತು ಸಾರು ತುಂಬಾ ಚೆನ್ನಾಗಿದೆ ಅಂತಿದ್ರಿ, ಇವಾಗ ಯಾಕೆ ಚೆನ್ನಾಗಿಲ್ಲ ಅಂತಿದ್ದೀರಿ? ಅಜ್ಜಿ ಹತ್ರ ತಾತ ಬರೀ ಸುಳ್ಳು ಹೇಳ್ತಿದ್ದಾರೆ, ಗೋಳ್ ಹೊಯ್ಕೋತಿದ್ದಾರೆ. ಹೇಯ್, ನೀವ್ ಸುಮ್ನೆ ಇರೋ. ಹಾ, ಹಾಗಾದ್ರೆ ಇಡ್ತೀನಿ ಪಾವನಿ, ಅವಳಿಗೆ ತಿನ್ನು ಅಂತ ಹೇಳು. ಯಾವುದು ಉಳಿದಿರೋ ತರ ಎಲ್ಲ ಹೊಟ್ಟೆ ತುಂಬಾ ತಿನ್ನಿ. ಇಡ್ತೀನಿ. ತಿನ್ನಿ ತಿನ್ನಿ. ಹೊಸ ಮದ್ವೆ ಗಂಡಿಗೆ ಅಡ್ಗೆ ಮಾಡ್ಕೊಟ್ಟಿರೋ ಹೊಸ ಮದ್ವೆ ಹೆಣ್ಣಿನ ತರ ಅತ್ತೆ ಹೇಗ್ ನಾಚ್ಕೋತಿದಾರ ನೋಡಿ ಚಿಕ್ಕಮ್ಮ. ಏನೋ ಬಿಡಮ್ಮ, ಅವಾಗ ಯಾವಾಗ್ಲೋ ಒಂದ್ಸಲ ಮದ್ವೆ ಆಗಿತ್ತು. ಆ ಮುದ್ದು, ಆ ಸರಸ, ಆ ನಾಚಿಕೆ ಎಲ್ಲ ನನಗ್ ಮರ್ತು ಹೋಗಿರೋ ನೆನಪುಗಳು. ಡ್ಯಾಡಿ ಡ್ಯಾಡಿ, ಊರಿಂದ ತಾತ ಬಂದಿದ್ದಾರೆ. ತಾತ ಬಂದಿದ್ದಾರಾ? ಡ್ಯಾಡಿ ಇವಾಗ ಯಾಕೆ ಬರಕ್ ಹೋದ್ರು? ಅವ್ರೇನಾದ್ರು ಕರೆದ್ರಾ? ನಮ್ಗೋಸ್ಕರ ತಾತ ಸಿಕ್ಕಾಪಟ್ಟೆ ಫ್ರೂಟ್ಸ್ ತಂದಿದ್ದಾರೆ ಡ್ಯಾಡಿ. ಅಜ್ಜಿನೂ ಬಂದಿದ್ರು ಡ್ಯಾಡಿ, ಆದ್ರೆ ತುಂಬಾ ಬೇಗ ಹೊರಟೋದ್ರು. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಿ? ಯಾವಾಗ ಬಂದ್ರಿ ಡ್ಯಾಡಿ? ಬೆಳಗ್ಗೆನೆ. ನೀವ್ ಆ ಕಡೆ ಫ್ಯಾಕ್ಟ್ರಿಗೆ ಹೋದ ತಕ್ಷಣ ನಾನು ಬಂದ್ಬಿಟ್ಟೆ ಅಭಿ. ಮಾವ ಕಾಫಿ ತರ್ತೀನಿ. ಕ್ಯಾಚ್. ಫೋನ್ ಮಾಡಿದ್ರೆ ನಾವು ಮನೇಲೆ ಇರ್ತಾ ಇದ್ದೀವಲ್ಲ ಡ್ಯಾಡಿ. ಪರವಾಗಿಲ್ಲ ಅಭಿ, ನನಗೋಸ್ಕರ ನೀವಿಬ್ರು ಯಾಕೆ ಕೆಲಸ ಹಾಳು ಮಾಡ್ಕೋಬೇಕು? ಒಂದ್ ನಿಮಿಷ ಬಂದೆ ಡ್ಯಾಡಿ, ನೀವು ಕೂತಿರಿ. ಯಾಕ್ರಿ ನಮ್ ಡ್ಯಾಡಿಗೆ ಫೋನ್ ಮಾಡಿ ಯಾಕೆ ಕರ್ಸಿದ್ರಿ? ಅದು ನಾನು ಏನಾದ್ರೂ ಇದ್ರೆ ನಾವೇ ನೋಡ್ಕೋಬೇಕಲ್ವಾ? ನಮ್ ಡ್ಯಾಡಿಗೆ ಫೋನ್ ಮಾಡಿ ಕರೆಸ್ತೀರಾ? ಅಮ್ಮ ಬಂದು ಹೋದ್ರಂತೆ ಅಂದ್ರೆ ನಮ್ ಜಗಳದ ಬಗ್ಗೆ ಎಲ್ಲರ ಹತ್ರ ಹೇಳ್ಬಿಟ್ರಾ? ನಿಮ್ಮನ್ನ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೆ ನಾನು, ಆದ್ರೆ ನಿಮ್ಮನ್ನ ಅತಿ ಬುದ್ಧಿವಂತರು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೊಸವ್ರೆ, ನಮ್ಮ ಮಧ್ಯೆ ಯಾವುದೇ ಜಗಳ ಇದ್ರು ಏನೇ ಇದ್ರು ಈ 4 ಗೋಡೆ ಮಧ್ಯೆ ಮಾತ್ರ ಇರಬೇಕು. ಡ್ಯಾಡಿ ಅಮ್ಮ ಆದ್ರೂ ಸರಿ, ನಮ್ಮ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಇನ್ನೊಂದ್ಸಲ ಹೀಗೆ ಮಾಡಕ್ ಹೋಗ್ಬೇಡಿ. ನಾನು ಹೋಗಿ ಡ್ಯಾಡಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸಾರಿ ಡ್ಯಾಡಿ, ಹೊಸವರು ಆತ್ರಪಟ್ಟು ನಿಮ್ಮನ್ನ ಸುಮ್ಮನೆ ಫೋನ್ ಮಾಡಿ ಕರೆಸಿದಾರೆ ನಿಮ್ಮನ್ನ ಅಂತ ಅನ್ಸುತ್ತೆ. ಅವ್ರು ಹೇಳೋ ಹಾಗೆ ನಮ್ಮ ಮಧ್ಯೆ ಏನೂ ಆಗಿಲ್ಲ ಡ್ಯಾಡಿ. ಅಗತ್ಯ ಇಲ್ಲದೆ ನಿಮಗೆ ಫೋನ್ ಮಾಡಿ ಕರೆಸಿದಾರೆ ಅಂತ ಅನ್ಸುತ್ತೆ. ವಸು ಫೋನ್ ಮಾಡಿ ನನ್ಗೆಲ್ಲಿ ಹೇಳಿದಾಳ ಅಭಿ? ಹೊಲದ ಬಗ್ಗೆ ನಿನ್ನ ಹತ್ರ ಮಾತಾಡೋಕೆ ನಾನೇ ಬಂದಿದ್ದು. ಅಂದ್ರೆ ಹೊಸವ್ರು ನಿಮ್ಗೇನು ಹೇಳೇ ಇಲ್ವಾ? ಅವಳು ಮನೇಲಿ ನಡೆಯೋ ಜಗಳದ ಬಗ್ಗೆ ನಿನಗೆ ಹೇಳೋಲ್ಲ, ಇನ್ ನನ್ಗೆಲ್ಲಿ ಹೇಳ್ತಾಳೆ? ಮತ್ತೆ ಅಮ್ಮನೂ ಬಂದು ಹೋದ್ರು ಅಂತ ಮಕ್ಕಳು ಹೇಳ್ತಾ ಇದ್ರು. ಅಲ್ಲೇನೋ ಜಗಳ ಆದಾಗಿದೆ ಅಭಿ. ಅವಳು ಮಕ್ಕಳ ಮೇಲೆ ಮುನ್ಸ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅವಳು ಇಲ್ಲಿದ್ರೆ ನೀನ್ ಆಸ್ತಿನ ಮತ್ತೆ ವಾಪಸ್ ಕೇಳ್ಬೋದು ಅಂತ ಅಣ್ಣ ತಮ್ಮದಿರಿಬ್ರು ಬಲವಂತ ಮಾಡಿ ಅವಳನ್ನ ಕರ್ಕೊಂಡು ಹೋದ್ರು. ಇಷ್ಟಕ್ಕೂ ವಸುಗೂ ನಿನಗೂ ಗಲಾಟೆ ಏನು? ಏನೂ ಇಲ್ಲ ಡ್ಯಾಡಿ. ಒಂದ್ ನಿಮಿಷ ಬಂದೆ.
ವಾಸೋರೆ, ಸಾರಿ ರೀ, ಆತರ ಪಟ್ಬಿಟ್ಟೆ. ನೀವ್ ಯಾವಾಗ್ಲೂ ಮಾಡೋದು ಅದೇ ತಾನೆ? ನೀವು ನಮ್ಮ ಡ್ಯಾಡಿ ಹತ್ರ ನಮ್ಮ ಜಗಳದ ಬಗ್ಗೆ ಹೇಳಿದ್ರೇನೋ ಅಂತ ಅನ್ಕೊಂಡೆ ಅಷ್ಟೇ. ಇಲ್ಲಿವರೆಗೂ ಯಾವತ್ತಾದ್ರೂ ಹೇಳಿದಿನಾ? ಇಲ್ಲ, ಇವಾಗ ನಾವು ಅವರಿಂದ ದೂರ ಇದೀವಲ್ವಾ. ನಾವ್ ಯಾವಾಗ್ಲೂ ಹತ್ರನೇ ಇರ್ತೀವಿ. ನನ್ನ ಜೊತೆ ಜಗಳ ಆದ್ರೆ ಅದನ್ನ ಹೇಳ್ಕೊಳಕ್ಕೆ ಅಂತ ಅವರೇ ಅಲ್ವಾ ಇರೋದು ನಿಮ್ಗೆ. ನನಗ್ ಕಷ್ಟ ಆದ್ರೂ ಸುಖ ಆದ್ರೂ ನಾನ್ ನಿಮ್ ಹತ್ರನೇ ಹೇಳ್ಕೊತೀನಿ. ನೀವು ನನಗೆ ಹೇಳ್ದೇನೆ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ. ಅದು ಬೇರೆ, ಈಗ ಹಾಗೆಲ್ಲ ಮಾಡಕ್ಕಾಗಲ್ಲ. ಈಗ್ಲೂ ನಂಗೆ ಇಷ್ಟ ಇಲ್ಲರ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಿಮಗಿಷ್ಟ ಇಲ್ಲ ಅಂತಲ್ಲ, ನಾನ್ ಕಷ್ಟ ಪಡ್ತೀನಿ ಅಂತ ನಿಮಗ್ ಭಯ. ಅದು ಭಯ ಅಲ್ಲ ರೀ, ಜವಾಬ್ದಾರಿ. ಹಾಗಾದ್ರೆ ನಂದು ಜವಾಬ್ದಾರಿನೇ. ನೀವು ಮನಸ್ಸನ್ನ ಬದಲಾಯಿಸ್ಕೊಳಲ್ವಾ? ಮಾತ್ ಬದಲಾಯಿಸೋಕೆ ನಿಮಗ್ ಹೇಗ್ ಬರಲ್ವೋ, ಮನಸ್ ಬದಲಾಯಿಸೋಕೆ ನನಗೂ ಬರಲ್ಲ. ಹೋಗಿ ಮಾವನ್ ಜೊತೆ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ಮಧ್ಯೆ ಏನೋ ಜಗಳ ಇದೆ ಅಂತ ಮಾವನವ್ರ ಕಿಚನ್ಗೆ ಬಂದ್ಬಿಡ್ತಾರೆ. ಓಕೆ ಓಕೆ ಓಕೆ. ನಾಮಿನೇಷನ್ ಹಾಕಿದ್ಮೇಲೆ ಎಲೆಕ್ಷನ್ ಅಲ್ಲಿ ಯಾಕೆ ಇರಕ್ ಬಿಡಲ್ಲ? ಯಾಕೆ ಅಂದ್ರೆ ಮುಂಚೆನೆ ಲೀವ್ ಲೆಟರ್ ಕೊಡದೆ ಮಾರನೇ ದಿನ ಕೆಲಸ ಮಾಡೋದು ಕಂಪನಿ ರೂಲ್ಸ್ಗೆ ವಿರುದ್ಧ ಆಗಿರೋದ್ರಿಂದ. ಆ ಕಾರಣದಿಂದ ನಿನ್ ವೈಫ್ಗೆ ಇವತ್ತೇ ಊಸ್ಟಿಂಗ್ ಆರ್ಡರ್ ಕೊಡಿಸ್ತೀನಿ. ಹಲೋ ಮ್ಯಾನೇಜರ್ ಅವರೇ, ಬನ್ನಿ ಇಲ್ಲಿ. ಏನು? ಅಭಿರಾಮ್ ಅವ್ರ ಹೆಂಡತಿ, ಅದೇ ನಮ್ಮ ಅಪೋಸಿಷನ್ ಲೀಡ್ರು, ವಿತೌಟ್ ಇನ್ಫಾರ್ಮೇಶನ್ ಇವತ್ ಫ್ಯಾಕ್ಟ್ರಿಗೆ ಬಂದಿಲ್ಲ. ಕಂಪನಿ ರೂಲ್ಸ್ ಪ್ರಕಾರ ತಕ್ಷಣ ಅವರಿಗೆ ಊಸ್ಟಿಂಗ್ ಆರ್ಡರ್ ಕೊಡಿ. ಆಗಲ್ಲ. ಅವರು ಲೀವ್ ಲೆಟರ್ ಕೊಟ್ಟಿಲ್ವಲ್ಲ? ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ನಿನ್ನೆನೆ ವಸುಂಧರ ನಂಗೆ ಲೀವ್ ಲೆಟರ್ ಕೊಟ್ಟಿದ್ದಾರೆ. ಆದ್ರೂ ನಾಳೆ ಎಲೆಕ್ಷನ್ ಇಟ್ಕೊಂಡು ಇವತ್ ನಿಮ್ ಹೆಂಡತಿ ಲೀವ್ ಯಾಕೆ ಹಾಕಿದ್ರು ಅಭಿರಾಮ್? ವಾಟ್? ಆ ಅಮ್ಮ ಇವತ್ತು ಲೀವ್ ಹಾಕಿದಾರ? ವರ್ಕರ್ಸ್ ಯಾರು ಅವಳ ಮಾತ್ ಕೇಳೋದಿಲ್ಲ ಅಂತ ಅವಳಿಗೆ ಹುಚ್ಚಿಡ್ದಿರೋ ಹಾಗಿದೆ. ಹೇಗಿದ್ರು ಸೋತ್ ಹೋಗ್ತೀನಿ ಅಂತ ಗೊತ್ತಾಗಿ ಇವತ್ತಿಂದಾನೇ ಕೆಲಸ ಬಿಟ್ಟಿದ್ದಾಳನ್ಸುತ್ತೆ. ಕೆಲಸ ಬಿಟ್ರೆ ರಿಸೈನ್ ಮಾಡ್ತಿದ್ಲು ಹೊರತು ಲೀವ್ ಯಾಕೆ ಹಾಕ್ತಿದ್ಲು ಹಾರಿಕಾ? ಪಾಯಿಂಟೇ, ಪ್ರಚಾರ ಮಾಡೋದಕ್ಕೂ ವೋಟ್ ಕೇಳೋದಕ್ಕೂ ಇರೋ ಒಂದು ದಿನಾನು ಅವ್ರು ಯಾಕೆ ವೇಸ್ಟ್ ಮಾಡ್ಕೋತಿದ್ದಾರೆ? ಸಿಂಪಲ್ ಅಖಿಲ್, ಇದು ಒಂದು ದಿನದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಅವಳಿಗೆ ಅರ್ಥ ಆಗಿರುತ್ತೆ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ಯೂನಿಯನ್ ಲೀಡರ್ನ ಎದುರಿಸಿ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಅಂತ ಇಂಡೈರೆಕ್ಟ್ ಆಗಿ ವಿಡ್ರಾ ಮಾಡ್ಕೊಂಡ್ಲೇನೋ. ಅಷ್ಟು ಈಸಿಯಾಗಿ ವಸು ಸೋಲನ ಒಪ್ಕೊಳ್ಳಲ್ಲ ಹಾರಿಕಾ. ಅವಳೇನೋ ಗುಟ್ಟಾಗಿ ಪ್ಲಾನ್ ಮಾಡ್ತಾ ಇದ್ದಾಳೆ. ಇದ್ರಲ್ಲೇನೋ ಸ್ಟ್ರಾಟಜಿ ಇದೆ. ಏನೋನಮ್ಮ, ಈ ರಾಜಕೀಯದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಅಷ್ಟಕ್ಕೂ ಅದ್ ನನ್ ಸಬ್ಜೆಕ್ಟೇ ಅಲ್ಲ. ಮತ್ ಯಾಕ್ ಚಿಕ್ಕಮ್ಮ ನಾಳೆ ಬಗ್ಗೆ ತಿಳ್ಕೊತಿದ್ದೀರಾ? ಏನು ಗೊತ್ತಿಲ್ಲದೆ ಇರೋದು ಒಳ್ಳೇದೇ. ಪ್ರಶಾಂತವಾಗಿರಬಹುದು. ಅದು ನಿಜನೇ ಬಿಡು. ಇನ್ ನಾನ್ ಹೊರಡ್ತೀನಮ್ಮ. ಒಳ್ಳೇದು ಚಿಕ್ಕಮ್ಮ. ಕೇಳ್ದೆ ಅಂತ ಹೇಳಿ. ಯಾರನಮ್ಮ? ನಿಮ್ಮನ್ನ ಇಲ್ಲಿಗೆ ಕಳಿಸ್ಕೊಟ್ಟವ್ರನ್ನ. ಅದೇ ಚಿಕ್ಕಮ್ಮ, ಅತ್ತೆಯವ್ರನ್ನ ಪಾವನಿ ಅಕ್ಕನ್ನ ಕೇಳ್ದೆ ಅಂತ ಹೇಳಿ. ಅವರೇ ತಾನೇ ನನ್ನ ನೋಡ್ಕೊಂಡು ಟೀ ಕುಡ್ದು ಬಾ ಅಂತ ಇಲ್ಲಿ ಕಳಿಸ್ಕೊಟ್ಟಿದ್ದು. ಹೌದಮ್ಮ, ಅವ್ರು ಖಂಡಿತ ಹೇಳ್ತೀನಿ. ಬರ್ತೀನಿ ಚಿಕ್ಕಮ್ಮ. ಏನಮ್ಮ? ನಿಮ್ ಫೋನು. ಫೋನ್ ಇಲ್ಲೇ ಮರ್ತ್ಬಿಟ್ಟು ಹೋಗ್ತಿದ್ದೀರಾ?
ಈಗ ಇದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ತಗೊಳ್ಳಿ. ಬರ್ತೀನಮ್ಮ. ಆಗಾಗ ಬರ್ತಾ ಇರಿ. ಹಾ, ಬರ್ತೀನಮ್ಮ, ಬರ್ತೀನಿ. ಹಾ. ಹೇಳ್ರಿ. ಇವತ್ ನೀವು ಲೀವ್ ಹಾಕಿದ ವಿಷಯ ನನ್ನ ಹತ್ರ ಮುಂಚೆನೆ ಯಾಕೆ ಹೇಳಿಲ್ಲ ನೀವು? ಅದಷ್ಟೊಂದು ಮುಖ್ಯ ಅಲ್ಲ ಅನ್ನಿಸ್ತು. ಮತ್ತೆ ಲೀವ್ ಯಾಕೆ ಹಾಕಿದ್ರಿ? ಯೋಚನೆ ಮಾಡ್ಬೇಕು ಅಂತ ಹೇಳಿದ್ನಲ್ಲ. ಮತ್ತೆ ಯೋಚನೆ ಮಾಡೋದ್ ಬಿಟ್ಟು ಮಕ್ಕಳ ಜೊತೆ ಆಟ ಯಾಕೆ? ಆಟ ಆಡ್ತಾ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ಅಷ್ಟಕ್ಕೂ ನಿಮ್ ಪ್ಲಾನ್ ಏನು? ಏನೂ ಇಲ್ಲ. ನಾಳೆನೇ ಎಲೆಕ್ಷನ್. ಪ್ರಚಾರ ಮಾಡೋದಕ್ಕೆ ಇವತ್ತೇ ಕೊನೆ ದಿನ. ಅದ್ಯಾವುದು ಮಾಡ್ದೇನೆ ನೀವ್ ಈ ರೀತಿ ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ರೆ ಹೇಗೆ ಗೆಲ್ತೀರಾ ಹೇಳಿ? ಸೋತ್ ಹೋಗ್ತೀನಿ. ಅದ್ರಿಂದ ಆಗೋ ನಷ್ಟ ಏನು? ನಾನು ಸೋತ್ ಹೋಗಿ ಜಾಬ್ಗೆ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳೋದೇ ಅಲ್ವಾ ನಿಮಗ್ ಬೇಕಾಗಿರೋದು? ಹೋರಾಟ ಮಾಡಿ ಸೋತೋದ್ರೆ ಒಂದು ಗೌರವ ಇರುತ್ತೆ. ಸೋಲಿನ ಭಯದಲ್ಲಿ ಮನೇಲೆ ಕೂತ್ಕೊಂಡಿದ್ರೆ ಗೌರವ ಹೋಗುತ್ತೆ. ಫ್ಯಾಕ್ಟ್ರಿಲಿ ನಿಮ್ ಬಗ್ಗೆ ಇದೇ ರೀತಿ ಅನ್ಕೊಳ್ತಾ ಇರೋದು. ಹಾಗ ಅನ್ಕೊಳ್ಳೋರನ್ನ ಹಾಗೆ ಅನ್ಕೊಳ್ಳೋದಕ್ ಬಿಡಿ. ಹಾಗ ಅನ್ಕೋಬೇಡಿ ಅಂತ